ಸಿದ್ದರಾಮಯ್ಯ ಸಿಎಂ ಆಗಿದ್ದ ವೇಳೆ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಯ ರಚನೆಯ ಬಗ್ಗೆ ನಿರ್ಣಯ ಮಾಡಲಾಗಿತ್ತು. ಆದರೆ ಬೈಲಹೊಂಗಲದವರು ನಮಗೂ ಪ್ರತ್ಯೇಕ ಜಿಲ್ಲೆ ಕೊಡಿ ಅಂತ ಕೇಳಿದ್ರಿಂದ ಈ ವಿಚಾರ ಅಷ್ಟಕ್ಕೆ ನಿಂತಿದೆ. ಹೊಸ ತಾಲೂಕು ರಚನೆ ಮಾಡಿ ಆ ನಂತರ ಗೋಕಾಕ್ ಪ್ರತ್ಯೇಕ ಜಿಲ್ಲೆ ರಚನೆಗಾಗಿ ಪ್ರಯತ್ನಿಸುತ್ತೇನೆ ಎಂದು ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೋಮವಾರದಂದು ಗೋಕಾಕ್ ಜಿಲ್ಲಾ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಗೋಕಾಕ್ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಿಂದ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರ ಕಚೇರಿಯವರೆಗೆ ರ್ಯಾಲಿ ನಡೆಸಿ ಗೋಕಾಕ್ ಜಿಲ್ಲೆ ಮಾಡುವಂತೆ ಆಗ್ರಹಿಸಿ ಹೋರಾಟಗಾರರು ಘೋಷಣೆ ಕೂಗಿದ್ರು. ನಂತರ ಹೋರಾಟಗಾರರು ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ರಮೇಶ್ ಜಾರಕಿಹೊಳಿ, ಹೊಸ ತಾಲೂಕುಗಳನ್ನ ಪುನರ್ವಿಂಗಡಣೆ ಮಾಡಿ ಸಮಸ್ಯೆಗಳನ್ನ ಪರಿಹರಿಸಿ 5-6 ತಿಂಗಳಲ್ಲಿ ಗೋಕಾಕನ್ನ ಜಿಲ್ಲೆಯನ್ನಾಗಿ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದರು. ಗುರುಗಳ ಆದೇಶ ಪ್ರಕಾರ ಕಳೆದ ಬಾರಿ ಒಂದು ಚುನಾವಣೆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಒಂದು ಕಠಿಣವಾದ ಸಭೆ ಆಗಿತ್ತು. ಆಲ್ಮೋಸ್ಟ್ ನಮ್ಮ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡುವಂಥ ತಯಾರಾಗಿತ್ತು. ಬಯಲು ನಮಗೂ ಬಯಲು ಹೋಗ್ಬೇಕಂತ ಕಂಟಿನ್ಯೂ ಇರ್ತಾವೆ. ಆಲ್ಮೋಸ್ಟ್ ಸಿದ್ದರಾಮಯ್ಯವರು ಗೋಕಾಕ್ ಮತ್ತು ಚಿಕ್ಕೋಡಿ ಒಪ್ಪಿದ್ರು. ಬಯಲಮ್ಮ ನಮಗೆ ಬೇಕಂತ ಸಮಸ್ಯೆ ಬಂದು ನಿಂತಿರ್ತಾರೆ. ಅವಾಗ ನಾವು ಏನು ಸಮಯ ಹೇಳುವಂತ ಅಂತ ಅವಾಗ ನಾನು ಪ್ರಸ್ತಾವ ಮಾಡಿದಾಗ ಅವಾಗ ಜಿಲ್ಲಾ ಉಸ್ತುವಾರಿ ನಾನೇ ಇದ್ದೆ. ಒಂದೇ ಚಿಕ್ಕೋಡಿ ಮತ್ತು ಗೋಕಾಕ್ ಜಗಳದಲ್ಲಿ ಪೂರ್ವ ಸ್ವಲ್ಪ ಅವರು ಹಾದಿ ಹೇಳಿದಿಲ್ಲ. ಏನು ಹೇಳಿದಪ್ಪ ಅಂದರೆ ಕುರ್ಚಿ ಅಥವಾ ಹಾದಿರುವ ತಾಲೂಕು ಮತ್ತು ನಮ್ಮ ಸಿದ್ದು ಸಹೋದರಿ ಕೊಂಡ್ರೆ ತಿಂದಾಳು ಅವ್ರು ತಿಂದಾಳ ಸರ್ ಜನ ಬಂದು ಭೇಟಿ ಆಗಿದ್ದಾರೆ. ನಾವು ಗೋಕಾಕ್ ಜಿಲ್ಲಾಡಳಿತ ಪಕ್ಷ ನಾವು ನಮ್ಮದು ತಾಲೂಕು ಮಾಡಿಕೊಡಿ ಮತ್ತು ಮೂಡ್ಲಿಗೆ ಅಥವಾ ನಮ್ಮ ಜೋಲಿಗೆ ಅಥವಾ ಮುರುಗೋಡು ಹೆಗಟ್ಟಿ ಎಲ್ಲ ಹೊಸ ತಾಲೂಕು ಮಾಡಿ ಗೋಕಾಕ್ ಜಿಲ್ಲೆ ಮಾಡೋದು ಹೇಳಿದ್ದೀನಿ ನಾನು. ಅಂದ್ರೆ ಭಾಳ ಬೇಗ ಆಗ್ತದೆ. ಇತರ ಉದ್ದೇಶ ಭಾಳ ಕಷ್ಟ ಇದೆ. ಇದು ತಾಂತ್ರಿಕ ಸಮಸ್ಯೆ ಆಗ್ತದೆ. ಸಂಬಳ ಸುಳ್ಳು ಚಟ ಎಲ್ಲ ಸುಮ್ಮನೆ ಹೇಳಿ ಬಂದು ಮಾಡ್ತಾರೆ. ಇವೆಲ್ಲ ತಾಲೂಕು ಪುನರ್ವಿಂಗಡಣೆ ಮಾಡಿ ಗೋಕಾಕ್ ಜಿಲ್ಲೆ ಮಾಡೋಕ್ಕೆ ಈಗ ಭಾಳಷ್ಟು ಪ್ರಯತ್ನ ಮಾಡ್ತೀವಿ. ಅದು ಸ್ವಲ್ಪ ಈ ಕೋವಿಡ್ ಇದ್ದ ಕಾರಣ ಸ್ವಲ್ಪ ಸಮಸ್ಯೆ ಆಗಿದೆ. ಆರ್ಥಿಕ ಹೊಣೆ ಇರೋದ್ರಿಂದ ಮತ್ತು ಜಿಲ್ಲೆ ನೀವು ಅನ್ಬೋದು ಮತ್ತು ಬಳ್ಳಾರಿ ಜಿಲ್ಲೆ ಬೋರ್ಡದಲ್ಲಿ ಅನ್ಬೋದು. ಬಳ್ಳಾರಿ ಸಮಸ್ಯೆ ಬಂದು ಯಾಕೆ ಮಾಡಿದಾರೆ ಅದು ಬಳ್ಳಾರಿ ಒಂದು ಎದಕ್ಕೆ ಮಾಡಿದಾರೆ ಇಡೀ ರಾಜ್ಯಕ್ಕೆ ಬಂದಿತ್ತು. ಅದಕ್ಕೆ ಅದು ಬೇರೆ ಮಾಡಿ ಹೇಳ್ಬೋದಿಲ್ಲ. ಅದು ನೀವು ಅನ್ಬೋದು ಆ ಆರ್ಥಿಕ ಬೆಳೆದ ಅದನ್ನೇ ಮಾಡೋದು ಕ್ವಶನ್ ಕೇಳಿದ್ರೆ ಮಾಡಿ ಕೇಳಿದಾರೆ ಚಿಕ್ಕೋಡಿಯಾಗ ಕೇಳಿದಾರೆ. ಅದಕ್ಕೆ ನಾವೇನು ಯಾಕೆ ಚಿಕ್ಕೋಡಿ ಗೋಕಾಕ್ ಒಂದೇ ಸಬ್ ಯೋಜನೆ ಇರೋದ್ರಿಂದ 2 ಜಿಲ್ಲೆಗಳು ತಾಂತ್ರಿಕ ಸಮಸ್ಯೆ ಅದ. ಅದಕ್ಕೆ ಹೊಸ ತಾಲೂಕುಗಳು ಮಾಡಿ ಆದಷ್ಟು ಬೇಗ ಮಾಡೋದು ನಾವು ಹೇಳಿದ್ದೀವಿ. ಆದಷ್ಟು ಇನ್ನೊಂದು 5-6 ತಿಂಗಳ ಪ್ರಯತ್ನ ಮಾಡೋಣ. ಬಟ್ ಈ ಬಜೆಟ್ ಮುಗಿದ ಸೀರಿಯಸ್ ಆಗಿ ಎಲ್ಲ ಕೊಡೋದು ಟೈಮ್ ಕೊಡೋಣ. ಬಜೆಟ್ ಮುಗಿದ ತಕ್ಷಣ ಮುಖ್ಯಮಂತ್ರಿ ಭೇಟಿಯಾಗಿ ಅತಿ ಶೀಘ್ರದಲ್ಲಿ ಮಾಡಿ ಗೋಕಾಕ್ ಜಿಲ್ಲೆ ಮಾಡೋಕ್ಕೆ ಮುಂದುವರಿಸ್ತಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರಿಗೆ ಇವತ್ತು ದಿವಸ ಗೋಕಾಕ್ ಜಿಲ್ಲಾ ಚಾಲನಾ ಸಮಿತಿ ಹಾಗೂ ವಕೀಲರ ಸಂಘದಿಂದ ಇವತ್ತು ಮನವಿಯನ್ನು ಕೊಡಲಾಯಿತು. ಆ ಮನವಿಗೆ ಸ್ಪಂದಿಸಿದಂಥ ಸಚಿವರು ಕೇವಲ 4-5 ತಿಂಗಳಲ್ಲಿ ಜಿಲ್ಲೆಗಾಗಿ ನಾವು ಕೆಲಸವನ್ನು ಈಗಾಗಲೇ ಮಾಡ್ತಾಯಿದ್ದೇವೆ. 4-5 ತಿಂಗಳಲ್ಲಿ ಜಿಲ್ಲೆಯನ್ನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಭರವಸೆ ನೀಡಿದ್ದಾರೆ. ಅವರಿಗೆ ಮನವಿಯನ್ನು ಅರ್ಪಿಸಿದ್ದೀವಿ. 25 ವರ್ಷಗಳಿಂದ ಈ ಹೋರಾಟ ನಡ್ಕೊಂಡು ಬಂದಿದೆ. ಜಿಲ್ಲೆ ಆಗಬೇಕು ಅಂತೇಳಿ ನಾವು ಅವರಿಗೆ ಮನವಿಯನ್ನು ಮಾಡಿದ್ದೀವಿ. ಅವರು ಸ್ಪಂದಿಸಿದ್ದಾರೆ. 4-5 ತಿಂಗಳಲ್ಲಿ ಜಿಲ್ಲಾ ಮಾಡ್ತು ಅಂತ ಭರವಸೆ ಕೊಟ್ಟಾಗ ಅಲ್ಲಿ ತನಕ ಏನಾಗ್ತದೆ, ಈಗ ನಾವು ಯಾವುದೇ ಹೋರಾಟ ಆಗಲಿ ಯಾವುದೇ ಪ್ರತಿಭಟನೆ ಆಗಲಿ ನಾವು ಇಲ್ಲಿ ತನಕ ಮಾಡೋದಿಲ್ಲ ಅನ್ನುವಂಥ ಮಾತನ್ನು. ಬಜೆಟ್ ಅಧಿವೇಶನ ಮುಗಿತಾ ಇದ್ದಂತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗೋಣ ಎಂದು ಹೋರಾಟಗಾರರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗೋಕಾಕ್ನ ಶೂನ್ಯ ಸಂಪಾದನಾ ಮಠದ ಮುರುಘರಾಜೇಂದ್ರ ಸ್ವಾಮೀಜಿ, ಹೋರಾಟಗಾರ ರಾಜೇಂದ್ರ ಸನ್ನಕ್ಕಿ, ಬಸವರಾಜ ಹಿರೇಮಠ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಹವ್ಯಾಸಿ ವನ್ಯಜೀವಿ ಹಂತಕ ಆಪಾದಿತ ಮೆಹಮೂದ್ ಅಲಿ ಖಾನ್ ಎಂಬಾತನ ನೆಹರು ನಗರದ ಮನೆ ಮೇಲೆ ಇಂದು ನಾಗರಗಾಳಿ ಮತ್ತು ಬೆಳಗಾವಿ ಉಪವಿಭಾಗದ ಅರಣ್ಯಾಧಿಕಾರಿಗಳ ತಂಡ ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿತು. ಕಳೆದ ಡಿಸೆಂಬರ್ 20ರಂದು ಕಿತ್ತೂರು ಅರಣ್ಯ ವಲಯದ ಕುಲವಳ್ಳಿ ಅರಣ್ಯದಲ್ಲಿ ಜಿಂಕೆ ಬೇಟೆ ಆಡುತ್ತಿದ್ದ 4 ಹಂತಕರ ಪೈಕಿ 2 ತಪ್ಪಿಸಿಕೊಂಡಿದ್ರು. ತಪ್ಪಿಸಿಕೊಂಡ 2 ಪೈಕಿ ಮೆಹಮೂದ್ ಮನೆ ಮೇಲೆ ಇಂದು ನಾಗರಗಾಳಿ ಎಸಿಎಫ್ಸಿಜಿ ಮಿರ್ಜಿ ನೇತೃತ್ವದಲ್ಲಿ ಬೃಹತ್ ದಾಳಿ ನಡೆಯಿತು. ಚಿಗರೆ ಕೊಂಬು, .315 ರೈಫಲ್, 1 ದೂರದರ್ಶಕ, 2 ಚಾಕುಗಳು, 2 ಟಾರ್ಚ್, ವಾಹನಕ್ಕೆ ಅಳವಡಿಸುವ ದೊಡ್ಡ ಟಾರ್ಚ್ಗಳು, 2 ವಾಕಿ ಟಾಕ್, ಜೀವಂತ ಬುಲೆಟ್ಗಳು 26, ಡಿಪಿಎಲ್ ಸೇರಿದಂತೆ ವನ್ಯಪೇಟೆಗೆ ಬೇಕಾದ ಸಾಮಗ್ರಿಗಳು ಈತನ ಮನೆಯಲ್ಲಿ ತಪಾಸಿಸಿದಾಗ ಸಿಕ್ಕಿವೆ. ದಾಳಿ ವೇಳೆ ಆರೋಪಿತ ಮನೆಯಲ್ಲಿ ಸಿರದೆ ತಲೆಮರೆಸಿಕೊಂಡಿದ್ದು ಕೈಗೆ ಸಿಗದೆ ಪರಾರಿಯಾಗಿದ್ದಾನೆ.
ಅಜಿಜಾ ಟೈಮ್ ಮಾಡ್ಬೇಡ್ರಿ. ಗಿರೀಶ್ ಬರ್ರಿ ಎಲ್ಲ ಸ್ಟಾಪ್ ಮಾಡ್ಬೇಡಿ ಮತ್ತೇನು ತಗೋದು ಒಳಗೆ ಎಲ್ಲ ತಗೋದೆ ವ್ಯವಸ್ಥೆ ಅಲ್ಲ ಇಲ್ಲ ನಾವು ಪುರುಷೋತ್ತಮ ಫೋಟೋ ತಗೋತಂತ ಸರ್ ತೋರಿಸ್ರಿ ಒಮ್ಮೆ ಇನ್ನೂ ಸ್ವಲ್ಪ ಸರಿ ಪ್ರೊಬೇಷನರಿ ಎಸಿಎಫ್ ಚಂದ್ರಶೇಖರ್ ಪಾಟೀಲ್, ಗೋಲಿಹಳ್ಳಿ ಆರ್ಎಫ್ಒ ಶ್ರೀಕಾಂತ್ ಕಡೋಲ್ಕರ್, ಬೆಳಗಾವಿ ಆರ್ಎಫ್ಒ ಶಿವಾನಂದ್ ಮಗದುಂ, ಡಿಆರ್ಎಫ್ಒಗಳಾದ ಸಂಜಯ್ ಮಗದುಂ, ಮಾಧುರಿ ದಳವಾಯಿ, ವಿನಯ್ ಗೌಡರ್, ಗಾರ್ಡ್ಗಳಾದ ಅಜಿಮ್ ಮುಲ್ಲಾ, ಗಿರೀಶ್ ಮೆಕ್ಕತ್, ಪ್ರವೀಣ್ ದೊಳ್ಳೆಪ್ಗೋಳ್, ಮೊಹಮ್ಮದ್ ಕಿಲೇದಾರ್, ನವೀನ್ ಹಂಚಿನ್ಮನಿ ಇತರರು ಉಪಸ್ಥಿತರಿದ್ದರು. ಎಪಿಎಂಸಿ ಠಾಣೆ ಪೊಲೀಸರು ಭದ್ರತೆ ಒದಗಿಸಿದರು. ವಾಗ್ದಾನ ಘೋಷಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಡಿಪಿಐ ಕಾರ್ಯಕರ್ತರ ಬಂಧನವನ್ನ ಖಂಡಿಸಿ ಎಸ್ಡಿಪಿಐ ಕಾರ್ಯಕರ್ತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಎಸ್ಡಿಪಿಐ ಕಾರ್ಯಕರ್ತರಿಂದ ಹುಬ್ಬಳ್ಳಿ ನಗರದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದ್ದು, ಹುಬ್ಬಳ್ಳಿಯ ತಹಸೀಲ್ದಾರರ ಕಚೇರಿ ಎದುರು ಪ್ರತಿಭಟನೆ ನಡೀತಾ ಇದೆ. ಪಾಕಿಸ್ತಾನದ ಪರ ಘೋಷಣೆ ಕೂಗಿದ ನೈಜ ಆರೋಪಿಗಳನ್ನ ಬಂಧಿಸಿ ಅಂತ ಎಸ್ಡಿಪಿಐ ಆಗ್ರಹಿಸಿದೆ. ಪಾಕಿಸ್ತಾನ ಪರ ಘೋಷಣೆ ಮಾಡುತ್ತಿರುವ ಬಿಜೆಪಿ ಕಾರ್ಯಕರ್ತರಿಗೆ ಧಿಕ್ಕಾರ. ಬಿಜೆಪಿ ಕಾರ್ಯಕರ್ತರು ದೇಶದ ದ್ರೋಹಿಗಳು. ಇವರನ್ನು ಬಂಧಿಸುವುದು ಯಾವಾಗ ಯಾವಾಗ? ಬಿಜೆಪಿ ಇವರನ್ನು ಬಂಧಿಸುವ ಬಿಜೆಪಿ ಕಾರ್ಯಕರ್ತರು ದೇಶದ್ರೋಹಿ. ಪಾಕಿಸ್ತಾನ ಪರ ಘೋಷಣೆ ಕೂಗುವ ಬಿಜೆಪಿ ಕಾರ್ಯಕರ್ತರಿಗೆ ಧಿಕ್ಕಾರ ಧಿಕ್ಕಾರ. ಅಧಿಕಾರಕ್ಕಾಗಿ ದೇಶಾಡಳಿತ ಮಾಡುತ್ತಿರುವ ಬಿಜೆಪಿ ಪಕ್ಷಕ್ಕೆ ಧಿಕ್ಕಾರ ಧಿಕ್ಕಾರ. ದ್ವಂದ್ವ ನೀತಿ ಮಾಧ್ಯಮದವರಿಗೆ ಅಮಾಯಕರನ್ನ ಬಿಡುಗಡೆಗೊಳಿಸಿ ಕೇಸ್ ವಾಪಸ್ಸು ಪಡಿಬೇಕು ಅಂತ ಆಗ್ರಹಿಸಿದ್ದು, ನಮ್ಮ ಕಾರ್ಯಕರ್ತರು ಪಕ್ಷದ ಪರ ಘೋಷಣೆ ಹಾಕಿದ್ದಾರೆ. ಪೊಲೀಸರು 3 ಅಮಾಯಕರನ್ನ ಬಂಧಿಸಿ ದೇಶದ್ರೋಹದ ಕೇಸ್ ದಾಖಲಿಸಿದ್ದಾರೆ. ನಿರಪರಾಧಿಗಳನ್ನ ಬಿಡುಗಡೆ ಮಾಡಿ ಅಂತ ಪರಿಹಾರ ನೀಡಲು ಎಸ್ಡಿಪಿಐ ಒತ್ತಾಯಿಸಿದೆ. ಪಟ್ಟಣದ ಶ್ರೀ ಕುರು ಮಡಿವಾಳೇಶ್ವರ ಮಠದ 30ನೇ ಜಾತ್ರಾ ಮಹೋತ್ಸವ, ಶಿವಶರಣೆ ತಂಗೆಮ್ಮ ತಾಯಿಯವರ 75ನೇ ಜಯಂತಿ ಮಹೋತ್ಸವ ಕಾರ್ಯಕ್ರಮಗಳು ಜರುಗಿದವು. ಗರಗದ ಶ್ರೀ ಗುರು ಮಡಿವಾಳೇಶ್ವರ ಮಠದ ಶ್ರೀ ಚನ್ನಬಸವ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಶ್ರೀ ಮಠದ ಮಡಿವಾಳೇಶ್ವರ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಜಾತ್ರಾ ಕಾರ್ಯಕ್ರಮಗಳು ನೆರವೇರಿಸಲಾಯಿತು. ಸಾಯಂಕಾಲ 4 ಗಂಟೆಗೆ ಪಟ್ಟಣದ ಜವಳಿಕೂಟದಿಂದ ರಥದ ಬೀದಿಯ ಮುಖಾಂತರ ಶ್ರೀ ಮರಡಿ ಬಸವೇಶ್ವರ ದೇವಸ್ಥಾನದವರೆಗೆ ಮಹಾರಥೋತ್ಸವ ಗಜಪಡೆಯೊಂದಿಗೆ ಜರುಗಿತು. ಇಂದು ಪ್ರಾತಃ ಕಾಲದಲ್ಲಿ ಶ್ರೀ ಮಡಿವಾಳೇಶ್ವರ ಗದ್ದುಗೆಗೆ ವಿಶೇಷ ಅಭಿಷೇಕ, ಪಾಲಕಿ ಉತ್ಸವ ಹಾಗೂ ಮಧ್ಯಾಹ್ನ ಮಹಾಪ್ರಸಾದ ಜರುಗಿತು. ಜೀರ್ಣೋದ್ಧಾರ ಈಗಾಗಲೇ ಅರಭಾವಿ ಶ್ರೀ ಮಠದ ನೂತನ ಕಟ್ಟಡ ನಿರ್ಮಾಣ ಪ್ರಾರಂಭವಾಗಿದ್ದು, ಸದ್ಭಕ್ತರು ತನು ಮನ ಧನದಿಂದ ಸಹಕರಿಸಿ ಶ್ರೀ ಮಠದ ಅಭಿವೃದ್ಧಿಗೆ ಕೈಜೋಡಿಸಬೇಕೆಂದು ಶ್ರೀಗಳು ತಿಳಿಸಿದರು. ಮತ್ತು ಜಾತ್ರಾ ಮಹೋತ್ಸವದಲ್ಲಿ ಅಪಾರ ಜನ ಸದ್ಭಕ್ತರು ಭಾಗಿಯಾಗಿದ್ದರು. ರಾಯಬಾಗ ತಾಲೂಕಿನ ಹಂದಿಗುಂದ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಅವಿರೋಧ ಆಯ್ಕೆ ವಿರೋಧಿಸಿ ಆಯ್ಕೆಯಾದ ಸದಸ್ಯತ್ವ ರದ್ದುಗೊಳಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮತ್ತು ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಕಳೆದ ತಿಂಗಳು ರಾಜ್ಯಾದ್ಯಂತ 2020ರ ಸಾರ್ವತ್ರಿಕ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆದಿತ್ತು. ಆದರೆ ಚುನಾವಣೆ ನಾಮಪತ್ರ ಹಿಂತೆಗೆಯುವ ಸಂದರ್ಭದಲ್ಲಿ ರಾಯಬಾಗ ತಾಲೂಕಿನ ಚುನಾವಣಾ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ
ತಾಲೂಕಿನ ಕಟ್ಟಕಡೆಯ ಗ್ರಾಮವಾದ ಹಂದಿಗುಂದ ಗ್ರಾಮದಲ್ಲಿ ವಾರ್ಡ್ ನಂಬರ್ 3ರಲ್ಲಿ ಮಹಿಳಾ ಸ್ಥಾನಕ್ಕೆ ಯಮನವ್ವ ಹನುಮಂತ ಹೊಸಸಾಲಿ ಎಂಬ ಮಹಿಳೆಯು ನಾಮಪತ್ರ ಸಲ್ಲಿಸಿದ್ದಾರೆ. ಇವರ ನಾಮಪತ್ರವನ್ನ ತಾಲೂಕು ಚುನಾವಣಾ ಅಧಿಕಾರಿಗಳು ಪ್ರವರ್ಗ ಜಾತಿಯ ಪ್ರಮಾಣ ಪತ್ರ ಸಲ್ಲಿಸಿಲ್ಲವೆಂದು ಸುಳ್ಳು ಆರೋಪ ಮಾಡಿ ತಿರಸ್ಕರಿಸಿದ್ದಾರೆ ಮತ್ತು ನಿರ್ಲಕ್ಷ್ಯ ತೋರಿದ್ದಲ್ಲದೆ ಅಸಾಂವಿಧಾನಿಕವಾಗಿ ಅವಿರೋಧವಾಗಿ ಸದಸ್ಯರ ಆಯ್ಕೆಗೆ ಅವಕಾಶ ಕೊಟ್ಟು ತಮ್ಮ ದರ್ಪ ತೋರಿದ್ದಾರೆ ಅಂತ ಆರೋಪಿಸಿ ಗ್ರಾಮದ ಸಾಮಾಜಿಕ ಹೋರಾಟಗಾರ ಪ್ರಭಾಕರ್ ಗಗ್ಗರಿ ಅವರು ಕಳೆದ 4 ದಿನಗಳಿಂದ ಪಂಚಾಯಿತಿ ಮುಂಭಾಗದಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸದೆ ಅಸಂವಿಧಾನಿಕ ಅವಿರೋಧ ಸದಸ್ಯತ್ವ ಆಯ್ಕೆ ವಿರೋಧಿಸಿ ಮತ್ತು ಆಯ್ಕೆಯಾದ ಸದಸ್ಯತ್ವ ರದ್ದುಗೊಳಿಸಬೇಕು ಅಂತ ವಾರ್ಡ್ನಲ್ಲಿ ಮರುಚುನಾವಣೆ ಮಾಡಬೇಕು ಅಂತ ಒತ್ತಾಯಿಸಿ ಧರಣಿ ಸತ್ಯಾಗ್ರಹ ನಡೆಸ್ತಾ ಇರೋದಲ್ಲದೆ ಇಂದು ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ನೂರಾರು ಸಾಮಾಜಿಕ ಕಾರ್ಯಕರ್ತರೊಂದಿಗೆ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ತಿರಸ್ಕಾರ ಮಾಡಿದರು. ಅದರ ಬೆನ್ನಲ್ಲೇ ನಾವು ಅದನ್ನು ಹೋರಾಟದ ಮುಖಾಂತರ ತಾಲೂಕಾ ಚುನಾವಣಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮನವಿ ಕೊಡ್ತಿದ್ದಂಗೆ ಆಮೇಲೆ ಅಧಿಕೃತ ಚುನಾವಣಾಧಿಕಾರಿ PS ಪತ್ತಾರ್ಗೆ ಅವತ್ತಿನ ದಿನ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ನಾವು ಹಾಜರುಪಡಿಸಿ ಆ ಸ್ಕೂಟ್ನಿಯಲ್ಲಿ ನೀವು ಆ ಪ್ರಮಾಣ ಪತ್ರವನ್ನು ತಿರಸ್ಕಾರ ಮಾಡೋಕ್ಕೆ ಅಧಿಕಾರ ಇಲ್ಲ ಅಂಥೇಳಿ ನಾವು ವಾದ ಮಾಡ್ತಿದ್ದಂಗೆ ಅದನ್ನು ರಿವೆಂಜ್ ಆಗಿ ತಗೊಂಡು ಬರೋಬ್ಬರಿ 22 ಸ್ಥಾನಗಳನ್ನು ಅವಿರೋಧ ಆಯ್ಕೆನೇ ಮಾಡಿಕೊಂಡು ಹಂದಿಗುಂದ ಗ್ರಾಮದ ಬರೋಬ್ಬರಿ 7,000ಗಿಂತ ಅಧಿಕ ಮತದಾರರ ಮತದಾನದ ಹಕ್ಕನ್ನು ಕಸ್ಕೊಂಡು ಇವತ್ತಿನ ದಿನ ಅವರು ಬದುಕಿರುವಾಗಲೇ ಅವರನ್ನು ಸಾಯಿಸಿದ್ದಾರೆ. ಇವತ್ತಿನ ದಿನ ಏನಾಗಿದೆ ಅಂದರೆ ಒಬ್ಬ ಚುನಾವಣಾಧಿಕಾರಿ ಚುನಾವಣಾ ಆಯೋಗದ ಗೈಡ್ಲೈನ್ಸ್ನ ಮುಖಾಂತರ ಗೈಡ್ಲೈನ್ಸ್ನ ಅನುಕರಣೆ ಮಾಡಿ ಇವತ್ತಿನ ದಿನ ಹಂದಿಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಚುನಾವಣೆ ಮಾಡಬೇಕಾಗಿತ್ತು ಆತ. ಆದರೆ ಕೇವಲ ಒಂದು ವರ್ಗದ ಜನರನ್ನು ಆಮೇಲೆ ರಾಜಕೀಯ ಪುಡಾರಿಗಳನ್ನು ಹಾಗೆ ರಾಜಕೀಯ ಒಬ್ಬ ಪ್ರಭಾವಿ ವ್ಯಕ್ತಿಯ ಮಾತನ್ನು ಕೇಳಿಕೊಂಡು ಇಲ್ಲಿರ್ತಕ್ಕಂಥ 7,000 ಮತದಾರರ ಹಕ್ಕನ್ನು ಇವತ್ತಿನ ದಿನ ಕಸ್ಕೊಂಡಿದ್ದಾರೆ ಅವರು. ಅದಕ್ಕೋಸ್ಕರ ಈಗಾಗಲೇ ಏನಾಗಿದೆ ಅಂದರೆ ನಾವು ಕಳೆದ 10 ದಿನಗಳಿಂದ ಈ ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಸಂಬಂಧಪಟ್ಟಂಥ ತಾಲೂಕು ಚುನಾವಣಾಧಿಕಾರಿನ ಹಿಡ್ಕೊಂಡು ಜಿಲ್ಲಾ ಚುನಾವಣಾಧಿಕಾರಿನ ಹಿಡ್ಕೊಂಡು ಆಮೇಲೆ ಸದ್ಯ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ AROವನ್ನು ಹಿಡ್ಕೊಂಡು ಎಲ್ಲ ರಾಜ್ಯ ಚುನಾವಣಾ ಆಯೋಗವನ್ನು ಹಿಡ್ಕೊಂಡು ಎಲ್ಲರಿಗೂ ಕೂಡ ನಾವು ಲಿಖಿತವಾಗಿ ಫಿರ್ಯಾದಿ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ದಾಖಲೆಗಳನ್ನು ಕೂಡ ಇಟ್ಕೊಂಡಿದ್ದೀವಿ ನಾವು. ಆದರೆ ಇವತ್ತಿನ ದಿನ ಚುನಾವಣಾಧಿಕಾರಿಗಳು ಮಾಧ್ಯಮದ ಮುಂದೆ ಸಬೂಬು ಹೇಳಿಕೊಂಡು ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡು ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತಿನ ದಿನ ಇಲ್ಲಿ ದಾಖಲೆಗಳನ್ನು ಕೂಡ ನಿಮಗೆ ಬಿಡುಗಡೆ ಮಾಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ದಾಖಲೆಗಳಿಲ್ಲದೆ ಹೋರಾಟ ನಡೆದಿಲ್ಲ, ಹಾಗೆ ಕಾರಣ ಇಲ್ಲದೆ ಹೋರಾಟ ನಡೆದಿಲ್ಲ. ಯಾಕಂದರೆ ಇಲ್ಲಿ ಬರೋಬ್ಬರಿ 7,000ಗಿಂತ ಅಧಿಕ ಮತದಾರರ ಮತದಾನದ ಹಕ್ಕನ್ನು ಕಗ್ಗೊಲೆ ಮಾಡಿರ್ತಾರೆ ಇವರು. ಯಾಕಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಮತ್ತು ಚುನಾವಣಾ ಕಾನೂನಿನಲ್ಲೂ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಚುನಾವಣೆಯಲ್ಲಿ ಅಲ್ಲಿ ಸ್ಥಾನ ಇರುವುದಕ್ಕಿಂತ ಜಾಸ್ತಿ ಸ್ಪರ್ಧಿಗಳು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಅಂದರೆ ಅಲ್ಲಿ ಚುನಾವಣಾ ಅವಿರೋಧ ಆಯ್ಕೆಗೆ ಅವಕಾಶ ಕೊಡಬಾರ್ದು ಅಂತೇಳಿ ಚುನಾವಣಾ ಆಯೋಗ ಬೆಂಬಲವನ್ನು ಕೊಟ್ಟಿತ್ತು. ಯಾಕೆ ಬೆಂಬಲವನ್ನು ಕೊಡ್ತಾ ಇದ್ದೀವಿ ಅಂದರೆ ಹಂದಿಗುಂದ ಗ್ರಾಮದಲ್ಲಿ ಹಾಡು ಹಗಲಿ ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ ಆಗ್ತಾಯಿದೆ. ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಇಡೀ ಜೀವಿತಾವಧಿ ಪರಿಶ್ರಮವನ್ನು ಪಟ್ಟು ಜನರಿಗೆ ಮತದಾನದ ಹಕ್ಕನ್ನು ತಂದು ಕೊಟ್ಟರು. ಶ್ರೀಮಂತರು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋರು ಕೆಲವು ಜನರು ಮಾತ್ರ ಓಟ್ ಹಾಕುವಂತಹ ಸಂದರ್ಭದಲ್ಲಿ ಇಡೀ ಭಾರತ ದೇಶದ ಮೂಲ ನಿವಾಸಿಗಳಿಗೆ ಅಸ್ಪೃಶ್ಯರಿಗೆ ಎಲ್ಲ ಜನರಿಗೂ ಮತದಾನದ ಹಕ್ಕು ತಂದು ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ನಮ್ಮ ಜನಪ್ರತಿನಿಧಿಗಳು ಮತದಾನದ ಮೂಲಕ ಆಯ್ಕೆ ಆಗಬೇಕು. ಆದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಕಾನೂನನ್ನು ಉಲ್ಲಂಘನೆ ಮಾಡಿ ಏನು ತಮ್ಮ ಒಂದು ಗೌಡಿಕೆ ಅಂತಾರ ಅಥವಾ ಜಮೀನುದಾರಿಕೆ ಅಂತಾರಲ್ಲ ಆ ಒಂದು ಪದ್ಧತಿಯನ್ನು ತರುವ ಮೂಲಕ ನಮಗೆ ತಿಳಿದಂಗೆ ನಮಗೆ ಹೆಂಗೆ ಮನಸ್ಸಿಗೆ ತಿಳಿತೈತೋ ಆ ತೋರಿಸ್ತೈತೋ ಆ ರೀತಿ ಮಾಡಿ ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡಿ ಅನ್ಅಪೋಸ್ ಮಾಡ್ತಾ ಇದ್ದಾರೆ, ಕ್ಯಾಂಡಿಡೇಟ್ಗಳನ್ನ ಆಯ್ಕೆ ಮಾಡ್ತಾ ಇದ್ದಾರೆ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತದಾನದ ಹಕ್ಕನ್ನು ಕೊಟ್ಟರು ಆ ಹಕ್ಕಿಗೇನು ಕಿಮ್ಮತ್ತಿಲ್ಲ ಅಂತೇಳಿ ನಾನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಏನು ನಡೀತಾ ಇದೆ, ಒಂದು ಕಡೆ ರೈತರು ಬೀದಿಗಿಳಿದಿದ್ದಾರೆ, ಇನ್ನೊಂದು ಕಡೆ ಮತದಾರರು ಬಂದು ಹಂದಿಗುಂದ ಗ್ರಾಮದಲ್ಲಿ ಪಂಚಾಯಿತಿ ಮುಂದೆ ನಿಂತು ಹೊಯ್ಕೊಳ್ಳಕತ್ತಾರೆ. ಈ ದೇಶದ ಸಾರ್ವಜನಿಕರನ್ನು ಸಾಮಾನ್ಯ ಜನರನ್ನು ಕಷ್ಟಕ್ಕೆ ತಳ್ಳುವಂಥದ್ದು ರಾಜ್ಯ ಸರ್ಕಾರದ ಉದ್ದೇಶನು. ಅದರಲ್ಲಿಯೂ ಸಹ ಕಳೆದ ಹಲವಾರು ದಿನಗಳಿಂದ ಏನಿದು ಹೋರಾಟ ನಡೀತಾ ಇದೆ. ಇಲ್ಲಿಯ ಜಿಲ್ಲಾಡಳಿತ ಏನು ಮಾಡ್ತಾ ಇದೆ, ತಹಸೀಲ್ದಾರ್ ಅವರು ಏನು ಮಾಡ್ತಾ ಇದ್ದಾರೆ, ನೀವು ಎಚ್ಚರಿಕೆಯಿಂದ ಇರಬೇಕು. ಒಂದು ಕಡೆ ಒಬ್ಬ ಪ್ರಜೆ, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಇರೋದ್ರಿಂದ ಪ್ರಜೆಗಳು ಬೀದಿಗೆ ಬಂದು ಇವತ್ತು ನಿಂತಾರಪ್ಪ ಅಂದ್ರೆ ಆ ಪ್ರಜೆಗಳ ಅಳಲನ್ನು ಕೇಳೋರು ಯಾರು? ಅಧಿಕಾರ ನಿಮ್ಗೆ ಯಾಕೆ ಕೊಟ್ಟಿದ್ದೀವಿ? ಸಾರ್ವಜನಿಕರೆಲ್ಲ ಕೂಡ ಅಧಿಕಾರ ನಿಮ್ಗೆ ಅದಕ್ಕೆ ಕೊಟ್ಟಿದ್ದೀವಿ, ಬಂದು ಕೇಳ್ರಿ ಏನಾಗ್ತಾ ಇದೆ, ಯಾರು ಅನ್ಅಪೋಸ್ ಮಾಡಿದಾರ, ಆ ಒಂದು ಯಾವ ಸಮಿತಿ ಮಾಡಿದಾರ, ಅದು ಕಾನೂನು ಹದ್ದು ಬಸ್ನಲ್ಲಿ ಇದೆಯೋ ಇಲ್ಲವೋ, ಮತದಾರ ಯಾಕೆ ಬೀದಿಗಿಳಿದಿದ್ದಾರೆ. ಇವತ್ತು ಮತದಾರರ ಧ್ವನಿ ಇವತ್ತು 4 ದಿನದಿಂದ ಧರಣಿ ಸತ್ಯಾಗ್ರಹ ಇದೆ.
ಒಬ್ಬ ಅಧಿಕಾರಿಗಳ ಬಂದು ಇವರು ಏನು ನಡೀತಾ ಇದೆ, ಈ ಮತದಾರರ ಅವರ ಒಂದು ಅನಿಸಿಕೆಗಳೇನು, ಅವ್ರು ಏನೊಂದು ಬೇಡಿಕೆ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಖಬರಿಲ್ಲ ಅಂದ್ರೆ ನೀವು ಅಧಿಕಾರದಾಗ ಇರೋಕ್ಕೆ ಯಾವುದೇ ರೀತಿಯಾದಂಥ ನೈತಿಕತೆ ನಿಮಗಿಲ್ಲ. ಇವತ್ತು ರಾಜೀನಾಮೆ ಕೊಟ್ಟು ನಿಮ್ಮ ಮನೆಯೊಳಗೆ ನೀವು ಕೂತ್ಕೋಬೇಕಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈಗಾಗಲೇ ಚುನಾವಣೆ ನಡೆದು ರಾಜ್ಯಾದ್ಯಂತ ಚುನಾವಣೆ 2 ಹಂತದ ಮತದಾನವೂ ಕೂಡ ಮುಗಿದು ಹೌದು, ಹಲವಾರು ವರ್ಷಗಳಿಂದ ಜಿಲ್ಲಾಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಹ ನೀಡುತ್ತಿಲ್ಲ. ಹಾಗೆಯೇ ಇಡೀ ಜಗತ್ತನ್ನೇ ಬೆಚ್ಚಿ ಬೀಸಿದ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ತಮ್ಮ ಕುಟುಂಬವನ್ನ ಬಿಟ್ಟು ಕೊರೋನಾ ರೋಗಿಗಳ ಜೊತೆಯಾಗಿ ಹಗಲಿರುಳು ದುಡಿದು ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ಡಿ ಗ್ರೂಪ್ ಸಿಬ್ಬಂದಿಗಳಿಗೆ ಕೋವಿಡ್ ಭತ್ಯೆ ನೀಡಬೇಕೆಂದು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈಗ 1 ವರ್ಷ ಆದ್ರೆ ಕೊರೋನಾ ಬಂದಾಗಿಂದ ನಾವು ಆಗಲಿ ರಾತ್ರಿ ಕಷ್ಟಪಟ್ಟು ದುಡಿತಾ ಇದ್ದೇವೆ ರೀ. ನಾವು ಯಾವುದು ಹೆದರ್ದಿಲ್ಕೆ ಕೆಲಸ ಮಾಡ್ತಾ ಇದ್ದೀವಿ ರೀ. ಆದ್ರೂ ನಮ್ಗೆ ಇನ್ನೂ ಮಟ್ಟ ಇವರು ಕೋವಿಡ್ ರಿಸ್ಕ್ ಭತ್ಯೆ ಕೊಡ್ತೀನಿ ಅಂದ್ರೆ ಅದು ಇನ್ನೂ ಕೊಡಲಿಲ್ಲ. ಕೊಡ್ತೀನಿ ಅನ್ನಕತ್ತಾರೆ ರೀ. ಅದೇ ದಯವಿಟ್ಟು ನಾವು ಡಿಸ್ಟಿಗೆ ಇವಾಗ ಮನವಿ ಕೊಟ್ಟಿದ್ದೀವಿ ರೀ. ದಯವಿಟ್ಟು ನಮಗೆ ನಮ್ಮ ಕೋವಿಡ್ ರಿಸ್ಕ್ ಭತ್ಯೆ ಏನಿದ್ರಿ ಅದು ಕೊಡಿಸ್ಕೊಡ್ಬೇಕು ಅಂತೇಳಿ ಡಿ ಸಿ ಸರ್ಕಾರ ಮನವಿ ಮಾಡ್ಕೊಂಡೇವೆ ರೀ. ಆದರೆ ಇದು ಮುಂದೆ ನಾವು 10,000 ಪೇಮೆಂಟ್ನ ನಮಗೆ ಇದಾಗ್ತಾಯಿಲ್ಲ, ನಮ್ಮದೆಲ್ಲ ಜೀವನ ನಡೆಸ್ತಾ ಆಗ್ತಾಯಿಲ್ಲ. ಅದಕ್ಕೂ ನಾವು ಪೇಮೆಂಟ್ ಜಾಸ್ತಿ ಬೇಕು, ಇದೆಲ್ಲ ಮಾಡ್ಕೊಳ್ಬೇಕು ಅಂತ ಡಿ ಸಿ ಸರ್ಕಾರ ಮನವಿ ಮಾಡ್ಕೊತಾ ಇದ್ದೀವಿ. ಪಗಾರ ಇಲ್ಲ, ಇಲ್ಲಿವರೆಗೆ ನಮ್ಗೆ ಕೋವಿಡ್ ಪಗಾರ ಇಲ್ಲ. ಈಗ ಎಷ್ಟು ತಿಂಗಳಾತ್ರಿ ಕೋವಿಡ್ ಹೋಯ್ತು, ಎಲ್ಲ ಹೋಯ್ತು, ಏನೂ ಇಲ್ಲ. ನಾವು 10,000 ರೂಪಾಯಿದಾಗ ದುಡಿದು ಇಷ್ಟೊತ್ತಾಯಿತು, ನಮಗೇನೂ ಇಲ್ಲ. ಇದಕ್ಕೆ ಮುಂದೆ ದಾರಿ ಹೆಂಗೆ? ಮನವಿ ಕೊಟ್ಟರು ಯಾರು ನಮ್ಮ ದಾದು ಮಾಡೋರು, ಎಲ್ಲಿ ನಮ್ಗೆ ಕೇಳಿದಾಗ ಮ್ಯಾಗಿಂದ ಆರ್ಡರ್ ಬರಲಿ ಅತ್ತಾರು, ಯಾವುದೂ ಇಲ್ಲ. ಹಿಂಗಾದ್ರೆ ಹೆಂಗೆ ನಮ್ಮ ಗತಿ ಹೆಂಗೆ? ಇಷ್ಟ ಹೆಂಗೆ ದುಡಿದು? ಇದಕ್ಕೆ ಕೇಳೋರು ಯಾರ್ದಾರೋ ಇಲ್ಲೋ ಹೇಳಿ ಸಾಕಾತು. ಎಲ್ಲರಿಗೂ ಮನವಿ ಕೊಟ್ಟಿದ್ದು ಸಾಕಾತು. ಕೋವಿಡ್ ಮುಗಿದು ಹೋಯ್ತು, ಇನ್ನು ನಮಗೆ ಮುಂದೆ. ಹಾಗೆಯೇ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಗ್ರೂಪ್ ಡಿ ಸಿಬ್ಬಂದಿಗಳು 200 ಇದ್ದು ಇವರೆಲ್ಲರೂ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಲೇ ಬಂದಿದ್ದಾರೆ. ಹಾಗೆಯೇ ನಮಗೆಲ್ಲರಿಗೂ ಮಹಾಮಾರಿ ಕೋವಿಡ್-19ನಲ್ಲಿ ಕೆಲಸ ನಿರ್ವಹಿಸಿದ ಹೊರಗುತ್ತಿಗೆ ಗ್ರೂಪ್ ಡಿ ಸಿಬ್ಬಂದಿಗಳಿಗೆ ಕೋವಿಡ್ ಪ್ರೋತ್ಸಾಹ ಧನ ನೀಡಬೇಕೆಂದು ಮನವಿಯಲ್ಲಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಮೀರ್, ಗಜಾನನ್, ರವಿ ತಳ್ವಾರ್, ದಾಮೋದರ್, ಸಾವಿತ್ರಿ ಪಾಟೀಲ್, ಕೃಷ್ಣ, ಪುಂಡಲಿಕ್ ಪಾಲೇಕರ್, ನೆಹರಾಜ್ ಶೇಖ್ ಇನ್ನು ಹಲವಾರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಯಮಕನ್ಮಡಿ ವಿಧಾನಸಭಾ ಮತಕ್ಷೇತ್ರದ ದಟ್ಟಿ ಗ್ರಾಮ ಪಂಚಾಯತಿಗೆ ಇತ್ತೀಚೆಗೆ ಆಯ್ಕೆಯಾದ ನೂತನ ಸದಸ್ಯರಾದ ಲಕ್ಷ್ಮೀ ನಾಗಪ್ಪ ನಾಯಕ್, ಗಜಾನನ್ ಸುಂಡ್ಕರ್ ಭಾನುವಾರ ಗೋಕಾಕ್ ಹಿಲ್ ಗಾರ್ಡನ್ ಕಚೇರಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟಿಯಾಗುವ ಮೂಲಕ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಗ್ರಾಮ ಪಂಚಾಯತಿಗೆ ನೂತನವಾಗಿ ಆಯ್ಕೆಗೊಂಡ ಸದಸ್ಯರು ಗ್ರಾಮದ ಅಭಿವೃದ್ಧಿಗೆ ಒತ್ತು ನೀಡಬೇಕು. ಗ್ರಾಮದಲ್ಲಿನ ಜನರ ಸಮಸ್ಯೆಗೆ ತಾವು ಧ್ವನಿಯಾಗಿ ಕಾರ್ಯಗಳನ್ನ ಮಾಡಬೇಕು. ಗ್ರಾಮ ಪಂಚಾಯತಿಗೆ ಬರುವ ಅನುದಾನವನ್ನ ಗ್ರಾಮಾಭಿವೃದ್ಧಿಗಾಗಿ ವ್ಯವಸ್ಥಿತ ರೀತಿಯಲ್ಲಿ ಬಳಕೆ ಮಾಡಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದರು. ಈ ಸಮಯದಲ್ಲಿ ಪ್ರಮೋದ್ ರಕ್ಷಶೆಟ್ಟಿ, ಪಪ್ಪು ದೇಶ್ ನಾಯಕ್, ಕಾಂಗ್ರೆಸ್ ಮುಖಂಡರಾದ ಲಗ್ಮಾ ಪಾಮ್ನಾಯಕ್, ರಾಮಚಂದ್ರ ಪಾಮ್ನಾಯಕ್, ನಾಗೇಶ್ ನಾಯಕ್, ವಿರಾಜಿ ದೇಶಬಳ, ಸಂದೀಪ್ ಮಾನೆ, ರೇಖಾ ಜರಳಿ, ಎಮು ನಾಯಕ್ವಾಡಿ, ಸೋಮನಾಥ್ ತವಕರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬಳಗಾನೂರಿನ ಅರುಣೋದಯ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾಗಿರುವ ಪಂಪಾಪತಿ ಗುತ್ತೇದಾರ್ ಸರ್ ಅವರ ತಂದೆ ಹಾಗೂ ಮಾಜಿ ಸಚಿವ ಶಿವರಾಜ್ ತಂಗಡಗಿ ಅವರ ಮಾವನವರಾದ ಬಳಗಾನೂರಿನ ಹಿರಿಯ ಜೀವಿ ಸರಳ ಸಜ್ಜನಿಕೆಯ ಸಾಕಾರ ಭಾವದ ಜನನರಾಗಿರುವ ಶ್ರೀ ಹಿರೇಹನುಮಂತಪ್ಪ ಗುತ್ತೇದಾರ್ ಅವರ ತಂದೆ ಗೇಡಪ್ಪ ಗುತ್ತೇದಾರ್, ವಯಸ್ಸು 80 ವರ್ಷ, ಬಳಗಾನೂರು. ಇವರು ಅನಾರೋಗ್ಯದ ನಿಮಿತ್ತ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದು, ಇವರಿಗೆ 4 ಪುತ್ರರು, 5 ಪುತ್ರಿಯರು, ಮೊಮ್ಮಕ್ಕಳು ಸೇರಿದಂತೆ ಅಪಾರ ಬಂಧು ಬಳಗವನ್ನ ಬಿಟ್ಟು ಅಗಲಿದ್ದಾರೆ. ಅವರ ಅಗಲಿಕೆಗೆ ಬಳಗಾನೂರಿನ ಅಪಾರ ಹಿತೈಷಿಗಳು, ಸಾರ್ವಜನಿಕರು ಕಂಬನಿ ಮಿಡಿದಿದ್ದಾರೆ. ಮೃತರ ಅಂತ್ಯಕ್ರಿಯೆಯನ್ನ ಇಂದು ದಿನಾಂಕ 4/1/2021 ಮಧ್ಯಾಹ್ನ 4 ಗಂಟೆಗೆ ಬಳಗಾನೂರು ಗ್ರಾಮದಲ್ಲಿ ನೆರವೇರಲಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ಉಪ್ಪಾರ ನಂದಿಹಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಕಿಲ್ಲಾರಹಟ್ಟಿ ಗ್ರಾಮದಲ್ಲಿ ಚರಂಡಿ ನೀರು ಮುಂದೆ ಹೋಗದೆ ನೀರು ನಿಂತಲ್ಲೇ ನಿಂತು ಮಲಿನವಾಗಿ ಸೊಳ್ಳೆಗಳು ಹೆಚ್ಚಾಗಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗ್ತಿದ್ದಾರೆ ಎಂದು ಕಳೆದ ತಿಂಗಳು 29ನೇ ತಾರೀಕು S9 ಟಿವಿ ವರದಿ ಪ್ರಸಾರ ಮಾಡಿತ್ತು. S9 ಟಿವಿ ವರದಿ ಪ್ರಸಾರ ನೋಡಿದ ಉಪ್ಪಾರ ನಂದಿಹಾಳ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ತಿಮ್ಮಣ್ಣ ಗಬ್ಬೂರು ಕಿಲ್ಲಾರಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಜೆಸಿಬಿ ಮೂಲಕ ಚರಂಡಿ ಸ್ವಚ್ಛ ಮಾಡಿ ಚರಂಡಿ ನೀರು ಮುಂದೆ ಹೋಗುವಂತೆ ಮಾಡಿದ್ರು. ಮುಂದಿನ ದಿನಗಳಲ್ಲಿ ಕ್ರಿಯಾ ಯೋಜನೆ ಪಟ್ಟಿಯಲ್ಲಿ ಸೇರಿಸಿ ಚರಂಡಿ ನಿರ್ಮಾಣ ಮಾಡಿ ಗ್ರಾಮದ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳುವ ಭರವಸೆ ನೀಡಿದ್ರು. ಬಯ್ಯಾಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರ ತಂಡ ಕಿಲ್ಲಾರಹಟ್ಟಿ ಗ್ರಾಮಕ್ಕೆ ಭೇಟಿ ನೀಡಿ ಜನರ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆದು ಯಾವುದೇ ಕಾಯಿಲೆಗಳ ಲಕ್ಷಣ ಕಂಡುಬಂದರೆ ವೈದ್ಯರಿಗೆ ಮಾಹಿತಿ ನೀಡಿ ಸೊಳ್ಳೆ ಪರದೆ ಉಪಯೋಗ ಮಾಡಿ ಗ್ರಾಮದಲ್ಲಿ ಔಷಧ ಸಿಂಪಡಣೆ ಮಾಡಬೇಕು.
ಗ್ರಾಮ ಪಂಚಾಯತ್ಗೆ ಮಾಹಿತಿ ನೀಡಿದ್ದೇವೆ ಅಂತ ಡಾಕ್ಟರ್ ಮೃತ್ಯುಂಜಯ ಹಿರೇಮಠ್ ಹೇಳಿದ್ರು. ಶಿವಕುಮಾರ್ ರಸೂಲ್ ಮಾಹಿತಿ ನೀಡಿದ್ರು. 2020 ಗ್ರಾಮ ಪಂಚಾಯಿತಿಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದ ಹಿರಿಯರು ಮತ್ತು ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್ ಅವರ ಮಾರ್ಗದರ್ಶನದಲ್ಲಿ 20 ಸದಸ್ಯರ ಪೈಕಿ 14 ಸದಸ್ಯರು ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ನೂತನ 14 ಸದಸ್ಯರಿಗೆ ಅಭಿನಂದನೆ ಸಲ್ಲಿಸೋದರ ಜೊತೆಗೆ ಗ್ರಾಮದ ವಿಕಾಸದ ಕುರಿತು ಚರ್ಚಿಸಲಾಯಿತು. ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸರ್ವ ಸದಸ್ಯರು ಒಗ್ಗಟ್ಟಿನಿಂದ ತೀರ್ಮಾನ ಕೈಗೊಂಡು ಗ್ರಾಮದ ಅಭಿವೃದ್ಧಿಗೆ ಶ್ರಮಿಸಬೇಕು. ರಾಜ್ಯದಲ್ಲಿ ಕೋಹಳ್ಳಿ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ಮಾಡುವ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಗ್ರಾಮದ ಹಿರಿಯರು ನೂತನ ಸದಸ್ಯರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಡಿಸೆಂಬರ್ 20ನೇ ತಾರೀಕು ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಆಯಿತು. ಆ ಚುನಾವಣೆಯಲ್ಲಿ ನಾವು ಕೋಹಳ್ಳಿ ಗ್ರಾಮಾಭಿವೃದ್ಧಿ ಪೆನಲ್ ಅನ್ನುವಂಥದ್ದು ಒಂದು ಪೆನಲ್ ಹಿರಿಯರೆಲ್ಲ ಕೂರಿಸ್ಕೊಂಡು ಮಾಡಿ ಅದರಲ್ಲಿ ಎಲ್ಲ ಪಕ್ಷದವರು ಅಂದರೆ ಯಾವುದೇ ಕಾಂಗ್ರೆಸ್ BJP ಅನ್ನುವಂಥದ್ದು ಯಾವುದಿಲ್ಲ, ಎಲ್ಲ ಪಕ್ಷದವರು ಒಳ್ಳೆಯ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಒಂದು ಕೋಹಳ್ಳಿ ಗ್ರಾಮ ಮಾದರಿ ಗ್ರಾಮ ಆಗಬೇಕು, ಸರ್ಕಾರದ ಅನುದಾನ ಸರಿಯಾಗಿ ವಿನಿಯೋಗ ಆಗಬೇಕು, ನಿಜವಾದ ಫಲಾನುಭವಿಗಳಿಗೆ ಏನದ ಸರ್ಕಾರದ ಒಂದು ಲಾಭ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಚುನಾವಣೆಯಲ್ಲಿ 20 ಏನು ಒಂದು ಸೀಟ್ ಇದ್ದು ಇಲ್ಲಿ ಆ 20ರಲ್ಲಿ 14 ಜನ ಈ ಒಂದು ಕೋಹಳ್ಳಿ ಗ್ರಾಮಾಭಿವೃದ್ಧಿ ಪೆನಲ್ದಿಂದ ಆಯ್ಕೆಯಾಗಿ ಬಂದಿದ್ದಾರೆ ಮತ್ತು 6 ಜನ ಸೋತಿದ್ದಾರೆ. ಆ ಸೋತವ್ರಿಗೂ ಸಾಂತ್ವನ ಹೇಳಿದಂಗಾಯಿತು. ಆಯ್ಕೆಯಾಗಿ ಬಂದಂಥವ್ರಿಗೆ ಅವರಿಗೆ ಮಾರ್ಗದರ್ಶನ ಮಾಡಬೇಕು. ನಾಳೆ ಅವರು ತಮ್ಮ ಕೆಲಸ ಯಾವ ರೀತಿ ಮಾಡಬೇಕು, ಪಂಚಾಯತಿ ಗ್ರಾಮ ಅಭಿವೃದ್ಧಿ ಮತ್ತು ಯೋಜನೆಗಳ ಅನುಷ್ಠಾನ, ಆಮೇಲೆ ಯಾವುದೇ ರೀತಿಯ ವ್ಯವಹಾರ ಆಗಿರಬಾರ್ದು. ಇದು ಅಥಣಿ ತಾಲೂಕಿನಲ್ಲಿ ಈಗ ನಮ್ಮ ಶಿರಗುತ್ತಿ ಗ್ರಾಮ ಪಂಚಾಯತಿ ಅದ, ಮಹಾರಾಷ್ಟ್ರದೊಳಗೆ ಅನೇಕ ಕೆಲವೊಂದು ಮಾದರಿ ಗ್ರಾಮ ಪಂಚಾಯತಿಗಳದಾವೆ. ಆ ಥರ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತು ಅವ್ರನ್ನ ಕರೆದು ಒಂದು ಕಡೆ ಮಾರ್ಗದರ್ಶನ, ಇನ್ನೊಂದು ಕಡೆ ಅಭಿನಂದನೆ ಮತ್ತು ಯಾರು ಈ ಅಭ್ಯರ್ಥಿಗಳು ಕೆಲವರು ಸೋತಿದ್ದಾರೆ ಅವರಿಗೆ ಸಾಂತ್ವನ ಸಲುವಾಗಿ ಎಲ್ಲ ಹಿರಿಯರು ಕುಡಿತೀವಿ. ಈ ಸಂದರ್ಭದಲ್ಲಿ ನಮ್ಮ S9 TV ಜೊತೆ ಮಾತನಾಡಿದ ಮಾಜಿ ಶಾಸಕ ಶಹಜಾನ್ ಡೋಂಗರ್ಗಾಂವ್ ಪಕ್ಷ ಭೇದ ಮರೆತು ಗ್ರಾಮದ ಅಭಿವೃದ್ಧಿ ಗಮನದಲ್ಲಿಟ್ಟುಕೊಂಡು ಕೋಹಳ್ಳಿ ಗ್ರಾಮದ ಎಲ್ಲಾ ಹಿರಿಯರು ಒಗ್ಗೂಡಿ 20 ಸದಸ್ಯರನ್ನ ಕಣಕ್ಕಿಳಿಸಲಾಗಿತ್ತು. ಅದರಲ್ಲಿ 14 ಸದಸ್ಯರು ಆಯ್ಕೆಯಾಗುವ ಮೂಲಕ ಕೋಹಳ್ಳಿ ಗ್ರಾಮೀಣಾಭಿವೃದ್ಧಿ ಪೆನಲ್ ಗ್ರಾಮ ಪಂಚಾಯಿತಿಯ ಚುಕ್ಕಾಣಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಿದರು. ಗ್ರಾಮೀಣದಲ್ಲಿ ಸಾಮಾನ್ಯ ಕಾರ್ಯಕರ್ತರನ್ನು ನಿಲ್ಲಿಸಿ ನಾವು ಗೆಲ್ಲಿಸ್ತೀವಿ ಚಾಲೆಂಜ್ ಮಾಡ್ತೀವಿ ನೋಡಿ. ಎಲ್ಲರೂ ಗಟ್ಟಿದ್ದಾರೆ, ನಮ್ಮ ಕಡೆ ಕ್ಯಾಂಡಿಡೇಟ್ ಗಟ್ಟಿದೆ, ನಮ್ಮದೇನು ಹಂಗೇನು ಅದ್ರೇನಿಲ್ಲ. ನಮ್ಮದು ಕ್ಯಾಂಡಿಡೇಟ್ ಗಟ್ಟಿದೆ. ಅಖಾಡದಲ್ಲಿ ಇದ್ದಾರೆ, ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ. ಅವರು ಈ ಕೊರೋನಾ ಕಾಲ ಸರ್, ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಆ ಒಂದು ಕ್ಷೇತ್ರದ ಮೇಲೆ ಹೆಚ್ಚು ಗಮನ ಹರಿಸ್ತಾರೆ. ನೀವು ಅವ್ರನ್ನ ಕೇಳಬೇಕಲ್ಲ, ಅದು ಯಾಕಂತ ನೀವು ಕೇಳಬೇಕಂತ ನಾವೇನು ಮಾಡೋದು? ನಿಮ್ಮ ದೃಷ್ಟಿ ಅಲ್ಲಿ ಯಾಕಂತ ನೀವು ಕೇಳಬೇಕು, ನಾವೇನು ಮಾಡೋದು? ನಾವು ನಮ್ಮ ಕ್ಯಾಂಡಿಡೇಟ್ ನಾವು ಸಮರ್ಥನೆ ಮಾಡ್ಕೊಳ್ಳಾರ, ಅವ್ರು ಗೆದ್ದಿದ್ದಾರೆ, ಮುಂದೆ ಸರ್ ಗೆಲ್ತಾರ ಅವ್ರು. ಸರ್, ಈಗ ಆಪರೇಷನ್ ಕಮಲ ಟೈಮ್ನಲ್ಲಿ ರಮೇಶ್ ಜಾರಕಿಹೊಳಿ ಅವರು ವಸ್ತು ಕಳ್ಕೊಂಡಿದ್ದಾರೆ ಅಂತ ಹೇಳಿದ್ರು, ಅದು ಸಿಗ್ತಾ ಅಂತ ನೋಡೋಣ ಕಮಿಟಿ ನೇಮಿಸೋಣ ಅಂತ. ಸರ್, ಈಗ ನೆರೆ ಪರಿಹಾರಕ್ಕಾಗಿ ಕೋವಿಡ್ ಟೈಮ್ನಲ್ಲಿ ನೆರೆ ಸಂತ್ರಸ್ತರನ್ನ ಕೈ ಬಿಟ್ಟ ಸರ್ಕಾರ ಬಿಟ್ಟಿದೆ, ಆಲ್ರೆಡಿ ಬಿಟ್ಟಿದೆ. ಅವ್ರಿಗೇನು ಅದ್ರ ಕಡೆ ಗಮನನೇ ಇಲ್ಲ. ಹಿಂದಿಂದ ಇನ್ನೂ 3 ಲಕ್ಷ ರೂಪಾಯಿ ಬರ್ಬೇಕ್ರಿ ಎಲ್ಲರಿಗೂ ಬಾಕಿ. 2 ಲಕ್ಷ ರೂಪಾಯಿ ಕೊಟ್ಟು ಸುಮ್ಮನೆ ಬರೀ ಮನೆ ಕಟ್ಕೋರಿ 5 ಲಕ್ಷ ರೂಪಾಯಿ ಕೊಡ್ತೇನೆ ಅಂದವ್ರಿಗೆ 2 ಲಕ್ಷ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಟಾರೆ. ಈಗ ಅರ್ಧ ಮನೆ ಆಗಿದ್ದಾವೆ, ಈ ಕಡೆ ವಾಸ ಮಾಡಕ್ಕೂ ಆಗ್ತಿಲ್ಲ, ಈ ಕಡೆ ಬಿಡಕ್ಕೂ ಆಗ್ತಿಲ್ಲ. ಇದೆ ಸರ್ಕಾರಕ್ಕೆ ಅಷ್ಟೇ ನಾವು ಸದನ್ನಲ್ಲಿ ಗಮನ ಹರಿಸಿದ್ರು ಕೂಡ ಆ ಕಡೆ ಗಮನ ಕೊಡ್ತಾ ಇಲ್ಲ. ಇವ್ರದ್ದೆಲ್ಲ ಪಾಪ ಸರ್ಕಾರದ ಕಾರ್ಯವೈಖರಿ ಅಷ್ಟೇ ಜನ ತಿಳ್ಕೊಬೇಕ್ರಿ. ನಾವೇನು ಮಾಡೋದು, ಜನ ತಿಳ್ಕೊಬೇಕಷ್ಟೇ. ಇದನ್ನ ದೊಡ್ಡ ಮಟ್ಟದಲ್ಲಿ ಗಮನ ಸೆಳೆಯಕ್ಕೆ ಏನಾದ್ರು ಸರ್ ಕಾಂಗ್ರೆಸ್ನಿಂದ? ಈಗ ಅಧಿವೇಶನ ಮತ್ತೆ ಬರ್ತಾ ಇದ್ರಲ್ಲ, ಈಗ ಮತ್ತೆ ಬರ್ತಿದ್ದೆ. ಈಗ 15ಕ್ಕೆ 18 ಫಿಕ್ಸ್ ಮಾಡಿ ಸರಿ ಅಧಿವೇಶನದಲ್ಲೂ ಮಾತಾಡ್ತೀರಿ, ಬಟ್ ಲಾಸ್ಟ್ ಟೈಮ್ ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ರಿ, ಆ ರೀತಿ ಏನಾದ್ರು ನೋಡೋಣ. ಈಗ ಹೆಂಗಾರು ಹೇಳಿದ್ರಲ್ಲ, ಈಗ ನಮ್ಮ ಇಡೀ ರಾಜ್ಯ ತುಂಬ ಪ್ರತಿಭಟನೆ ಮಾಡ್ಲಿಕ್ಕೆ ಅದನ್ನು ಹತ್ರಾಗಲ್ಲ, ಅದೊಂದು ಇಶ್ಯೂ ಇದ್ದೇ ಇರ್ತದ್ರೆ, ಅದನ್ನು ಪ್ರತಿಭಟನೆ ಮಾಡ್ತೀವಿ. ಯಮಕನಮರಡಿ ಮತ್ತು ಖಾನಾಪುರ ಮತ್ತು ಬೆಳಗಾವಿ ಗ್ರಾಮೀಣ ಅವರಲ್ಲೂ ನಾವು ಬಿಜೆಪಿ ಕಮಲ ನೋಡೋಣ, ಚುನಾವಣೆ ಬಂದಾಗ ಆಯ್ತು, ಅವ್ರದ್ದು ನಾವು ನಮ್ದು ನಾವು 18 ನಾವು ತರ್ತೀವಿ ಅಂತೀವಿ. ಅಂತಿಮವಾಗಿ ಜನ ಆಶೀರ್ವಾದ, ಆವಾಗಿನ ಪರಿಸ್ಥಿತಿ ಸನ್ನಿವೇಶ ಮ್ಯಾಗ ಚುನಾವಣೆ. ಬಿಜೆಪಿ ಮತ್ತು 150 ಮಿಷನ್ ಸ್ಟಾರ್ಟ್ ಮಾಡಿದೆ. ಲಾಸ್ಟ್ ಟೈಮು ಯಡಿಯೂರಪ್ಪನವ್ರು 150 ಅಂದರು, ಈಗ ಮತ್ತೆ ಲಾಸ್ಟ್ ಟೈಮ್ ಹೇಳಿದ್ರು. ಲಾಸ್ಟ್ ಟೈಮ್ ಇದೇ ಯಡಿಯೂರಪ್ಪನವ್ರು ಚಿಕ್ಕೋಡಿಯಲ್ಲಿ ಭಾಷಣ ಮಾಡಿದ್ರು, 18ಕ್ಕೆ 18 ನಾವು ಗೆಲ್ತು ಅಂತ.
ನಿಮ್ಮ ಗಮನಕ್ಕೆ ಇರಬೇಕು. ಹಾಂ 18 ಗೆಲ್ತು ಅಂತ ಹೇಳಿದ್ರು ಅವ್ರು. ಹೇಳೋದಕ್ಕೆ ವಾಸ್ತವಿಕ ಭಾಳ ವ್ಯತ್ಯಾಸ ಇದೆ. ಯಾವ್ದು ಇಲ್ಲ, ಮೊನ್ನೆ ಭೇಟಿಯಾಗ್ಯಾರ ಮಾಡಿ ಇವರೆಲ್ಲ ಜನರಲ್ ಇಡೀ ಜಿಲ್ಲೆಯಿಂದ ಬಂದಾರೆ, ಬೇರೆ ಬೇರೆ ಬಂದಾರೆ, ಬೇರೆ ಕಡೆ ಅವ್ರು ಹೋದಾರೆ, ಆದ್ರೆ ಜಿಲ್ಲೆಯಿಂದ ಹೊರಗಡೆ ಅವ್ರು ಬಂದಾರೆ ಎಲ್ಲ. ಸಂಪುಟ ಸರ್ಕಸ್ ಮಾತ್ರ ನಿಲ್ತಾ ಇದೆ, ಸಂಪುಟ ವಿಸ್ತರಣೆ ಅದು ಯಾವಾಗ ಬೇಕಾದಾಗ ಮಾಡೋರು, ಅದನ್ನು ಎಲ್ಲಿ ಏನು ಮಾಡಿದ್ರು. ಈಗ ನಮ್ಮದು ಅದು ಪ್ರಿಯಾರಿಟಿ ಅಲ್ಲ, ಅವ್ರಿಗೆ ಪ್ರಿಯಾರಿಟಿ ಅದು. ನಮ್ದೇನಿದ್ರು ಅವರ ವೈಫಲ್ಯಗಳನ್ನು ಮುಂದಿಡೋದೊಂದೇ ನಮ್ದು ಈಗ ಇರುವಂಥ ಆಪ್ಷನ್. ಅದನ್ನು ಬಿಟ್ಟರೆ ಏನಿಲ್ಲ. ಇಲ್ಲ, ಇನ್ನೂ ಅಂತಿಮವಾಗಿ ಯಾವುದಾಗಿಲ್ಲ, ಇನ್ನೂ ಅಂತಿಮವಾಗಿ ಆಗಿಲ್ಲ, ನೋಡ್ತೀವಿ. ನನ್ನ ಟಾರ್ಗೆಟ್, ಮುಂದಿನ ಟಾರ್ಗೆಟ್ ಗ್ರಾಮೀಣ ಮತಕ್ಷೇತ್ರ. ನಾನು ಗೆಲ್ಲೇಬೇಕು ಅಂತ 2023 ಏನಾದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ, ಅದು ಅವ್ರವ್ರ ಹೇಳಿದ್ರೆ ಅವ್ರಿಗೆ ಅದಕ್ಕೆ ಉತ್ತರ ಮೇಡಮ್ ಅವ್ರು ಕೊಟ್ಟಿದ್ದಾರೆ ಈಗಾಗಲೇ. ನನ್ನ ಕಾನ್ಸ್ಟಿಟ್ಯೂನ್ಸಿ ಗಟ್ಟಿದೆ, ನಮ್ಮ ಭದ್ರ ಇದೆ, ನಾವು ಹಿಡ್ತಾ ಅಂತ ಅವ್ರು ಹೇಳಿದ್ದಾರೆ ಮೇಡಮ್ ಅವರು. ಸೊ ಅಷ್ಟಕ್ಕೆ ಸೀಮಿತವಾಗಿದೆ ಅದು ಕಾನ್ಸ್ಟಿಟ್ಯೂನ್ಸಿ ಲೆಕ್ಕ. ಜಿಲ್ಲೆ ಮಟ್ಟದ ರಾಜ್ಯ ಮಾತ್ರ ನಾವು ಹೇಳ್ತೀವಿ. ಆದರೂ ಕೂಡ ಅಲ್ಲಿ ಅವ್ರು ಪ್ರಬಲವಾಗಿದ್ದಾರೆ. ಅವ್ರ ಹಿಡಿತಲ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ಮತ್ತು ಹೆಚ್ಚು ನಾವು ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿದ್ದೀವಿ. ಸೊ ಅದು ನಾವು ಗಟ್ಟಿದೆ ಅಂತ ತೋರಿಸ್ತಿದ್ದಾರೆ ಅದು. ಸೊ ಮೇಡಮ್ ಅವ್ರ ನೇತೃತ್ವದಲ್ಲಿ ಹೆಚ್ಚು ಸ್ಥಾನ ನಾವು ಗೆದ್ದಿದ್ದೀವಿ ಅಲ್ಲಿ. ಈಗ ಒಂದು ಬೃಹತ್ ಸಮಾವೇಶ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸರ್, ಶಕ್ತಿ ಪ್ರದರ್ಶನ 2-3 ದಿನದಲ್ಲಿ. ರಮೇಶ್ ಜಾರಕಿಹೊಳಿ ಅವರು ಗ್ರಾಮೀಣ ಕ್ಷೇತ್ರದಲ್ಲಿ ಜಾಸ್ತಿ ನಮ್ಮವರೇ ಇದ್ದಾರೆ ಅಂತೇಳಿ ಎಲ್ಲ ಸದಸ್ಯರನ್ನ ಸೇರಿಸಿ ಒಂದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಜನ ಕೂಡಿಸ್ಲಿಕ್ಕೆ ಎಲ್ಲರಿಗೂ ಬರ್ತದೆ, ಎಲ್ಲ ಸದಸ್ಯರನ್ನೇ ಸೇರಿಸ್ತೀವಿ ಅಂತೇಳಿ ಅಂತಿದ್ದಾರೆ ಸರ್. ಪಕ್ಷದವ್ರು ಎಲ್ಲ ಪಕ್ಷದವ್ರು ಜನ ಕೂಡಿಸೋದೇನೋ ರಾಜಕೀಯ ಪಕ್ಷಕ್ಕೆ ಏನು ಹೊಸದಲ್ಲ, ಕೂಡಿಸ್ತಾರೆ. ಆದರೆ ನಿಜವಾಗಿಯೂ ಈಗಾಗಲೇ ಸಾಬೀತಾಗಿದೆ. ಕಾಂಗ್ರೆಸ್ ವರ್ಷದಲ್ಲಿ ಹೆಚ್ಚು ಗ್ರಾಮ ಪಂಚಾಯತಿ ಇದೆ, ಸಂಖ್ಯೆ ಕೂಡ ನಮ್ದು ಹೆಚ್ಚಿದೆ ಗ್ರಾಮೀಣದಲ್ಲಿ. ನಿನ್ನೆ ಗೋಕಾಕದಲ್ಲೂ ಬೃಹತ್ ಸಭೆ ಮಾಡಿದ್ರು, ಮಾಡೇ ಮಾಡ್ತಾರೆ. ಹೋಮ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲೇ ಪ್ರಶ್ನೆ ಎಲ್ಲ ಮಾಡೇ ಮಾಡ್ತಾರೆ. ಹೋಮ್ ಕಾನ್ಸ್ಟಿಟ್ಯೂನ್ಸಿ ಹೆಂಗೆ ಮೇಡಮ್ ಅವ್ರು ಗೆದ್ದಾರೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ನಾವು ಗೆದ್ದಿದ್ದೀವಿ. ನಮ್ಮ ಹೋಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಾವು ಯಶಸ್ವಿ ಆಗೇ ಇದ್ದೀವಿ. ಸಭೆ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸ್ತಾರೆ. ಅದರಲ್ಲಿ ನಾವು ಕೂಡ ನಾವು ಮಾಡಿದ್ದೀವಿ. ಗೆದ್ದವರೆಲ್ಲ ನಮ್ಮವರೇ ಅಂತಿದ್ದಾರೆ. ಗೆದ್ದವರೆಲ್ಲ ನಮ್ಮವರೇ ಅಂತಿದ್ದಾರೆ. ಒಂದು ವಿಚಾರ, ಒಂದು ಇಡೀ ವರ್ಷದವರೆಗೂ ಸಹ ರಾಜ್ಯ ಸರ್ಕಾರದ ವಿರುದ್ಧ ನಾವು ಹೋರಾಟ ಅಭಿಯಾನವನ್ನ ಹಮ್ಮಿಕೊಳ್ತೀವಿ. ಜೊತೆಗೆ ಅದು ಏನಾದರೂ ತಾವು ರೂಪರೇಷೆ ಏನಾದರೂ ಹೇಳಿಬೇಕು. ಯಾವುದ್ರೆ ಈಗ ರಾಜ್ಯ ಸರ್ಕಾರದ ವಿರುದ್ಧ ಈಗ KPCC ಒಂದು ಹೋರಾಟ ಅಭಿಯಾನ ಆರಂಭಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆ ಕುರಿತಂತೆ ಯಾವ ವಿಚಾರ, ಏನು, ಎಂತ, ಯಾವ ರೀತಿ ಸಂಘಟನೆ ಮಾಡ್ತೀವಿ? ಇವೆಲ್ಲ ವೈಫಲ್ಯಗಳು ಈಗ 1 ವರ್ಷದಲ್ಲಿ 2 ವರ್ಷದಲ್ಲಿ ಸರ್ಕಾರ, ಯಡಿಯೂರಪ್ಪ ಸರ್ಕಾರ ವೈಫಲ್ಯ ಆಗಿದೆ. ಅದನ್ನೇ ತೊಗೊಂಡು ಜನರ ಬಂದು ಹೋಗ್ತೀವಿ. ಅದನ್ನೇ ಹೇಳಿರ್ಬೋದು ಅಧ್ಯಕ್ಷರು. ಚರ್ಚೆ ಮಾಡ್ತೀವಿ ಸಭೆಯಲ್ಲಿ, ಯಾವ ಅಂಶಗಳನ್ನು ಒಯ್ಯಬೇಕು ಜನರ ಬಳಿಗೆ, ಅದ್ರ ಬಗ್ಗೆ ಚರ್ಚೆ ಮಾಡಿ. ಎಲ್ಲೋ ಒಂದ್ ಕಡೆ ಈ ವೈಫಲ್ಯಗಳನ್ನ, ಅಂದ್ರೆ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ಮಾಡ್ತಿಲ್ಲ. ಈಗ ಇದನ್ನ 2-3 ವರ್ಷ ಮಾಡ್ತಾರೆ. ಯಾಕಂದರೆ ಚುನಾವಣೆಗೋಸ್ಕರ ಪೆಂಡಿಂಗ್ ಇಟ್ಟಿದ್ದಾರೆ. ಇಮಿಡಿಯೇಟ್ ಮಾಡ್ತೀವಿ, ಮತ್ತೊಂದು ಸುತ್ತಿನ ಸಭೆ ಮಾಡ್ತೀವಿ. ಸರ್, ಈಗ 24 ಗಂಟೆಯಲ್ಲಿ ನಿಪ್ಪಾಣಿ ಸೇರಿದಂತೆ ಚಿಕ್ಕೋಡಿ ಆ ಭಾಗದಲ್ಲಿ ಏನು ಕಾಂಗ್ರೆಸ್ ಇದಾರಲ್ಲ ಸದಸ್ಯರು, ರಮೇಶ್ ಜಾರಕಿಹೊಳಿ ಅವರು ಮನಸ್ಸು ಮಾಡಿದ್ರೆ 24 ಗಂಟೆಯಲ್ಲೇ ಅವ್ರನ್ನ ಕರ್ಕೊಂಡ್ ಬರ್ಬೋದು, ಭಾಷಣ ಮಾಡ್ತಾರೆ ಸರ್. ಭಾಷಣ ಮಾಡಲಿಕ್ಕೆ ಏನೇನು ನಿರ್ಬಂಧ ಏನಿಲ್ಲ. ಹೇಳಿಕೆಗಳು ಕೊಡಲಿಕ್ಕೆ, ಭಾಷಣ ಮಾಡಲಿಕ್ಕೆ ಸ್ವತಂತ್ರ ಇದೆ. ಭಾರತನ ಪ್ರಜಾಪ್ರಭುತ್ವ ದೊಡ್ಡ ದೇಶ ಅಂತ ಹೇಳ್ತೀವಿ. ಏನು ಬೇಕಾದ್ರೆ ಯಾರು ಬೇಕಾದ್ರೆ ಮಾಡ್ಬೋದು. ಆದರೆ ನಮ್ಮವ್ರು ಯಾರು ಹೋಗಿಲ್ಲ. ನಮ್ಮ ಕಡೆ BJP ಅವ್ರು ಭಾಳಷ್ಟು ಜನ ಬಂದಿದ್ದಾರೆ. ಎಲ್ಲ ಕಡೆ ಹೆಚ್ಚು ಕಮ್ಮಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10, 15, 20 ಜನ ನಮ್ಮಲ್ಲಿ ಬಂದಿದ್ದಾರೆ. ನಮ್ಮಲ್ಲಿ ಯಾರು ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇಲ್ಲವೇ ಇಲ್ಲ. ಇನ್ನು ಹೋದಾಗ ನೋಡೋಣ. ಈ ಸದ್ಯ ಅಂತ ಯಾರು ಹೋಗಿಲ್ಲ. ಅಲ್ಲ, ಒಟ್ಟು ಟೋಟಲ್ ರಮೇಶ್ ಜಾರಕಿಹೊಳಿ ಅವರು ಆಪರೇಷನ್ ಕಮಲಕ್ಕೆ ನಿಂತ್ಬಿಟ್ಟಾರೆ. ಇಲ್ಲ, ಹತ್ರ ಅವಶ್ಯಕತೆ ಟೈಮ್ ಬಂದಾಗ ಹೇಳೋಣ. ಈಗ ಹತ್ರ ಅವಶ್ಯಕತೆ ಇಲ್ಲ. ಈಗ ಚುನಾವಣೆ ಆಗಿದೆ. ನಮ್ಮವ್ರು ನಮ್ಮ ಕಡೆ ಇದ್ದಾರೆ, ಅವ್ರ ಕಡೆ ಇದ್ದಾರೆ. ಬಂದಾಗ ನೋಡೋಣ. ಈಗ ಹತ್ರ ಅವಶ್ಯಕತೆ ಇಲ್ಲ ರೀ. ಸರ್, ಈಗ ರಾಹುಲ್ ಜಾರಕಿಹೊಳಿ ಇತ್ತೀಚೆಗೆ ಅವರು ಬಹಳಷ್ಟು ನೀವು ಒಂದು ತರಬೇತಿಯನ್ನು ನೀಡ್ತಾ ಇದ್ದೀರಿ, ನಿಮ್ಮ ಗರಡಿಯಲ್ಲಿ ಬೆಳೆದಿರುವಂಥದ್ದು. ಇತ್ತೀಚಿನ ಕಳೆದ 2 ತಿಂಗಳಿಂದ ಕ್ಷೇತ್ರದಲ್ಲಿ ಆಕ್ಟಿವ್ ಆಗಿದ್ದಾರೆ. ಏನ್ ಸರ್ ಮುಂದಿನ ಫ್ಯೂಚರ್ ಏನು? ಮಾಡಿ ಮತಕ್ಷೇತ್ರವನ್ನ ಏನಾದರೂ ಅವ್ರಿಗೆ ಬಿಟ್ಕೊಡ್ತಾ ಇದ್ದೀರಾ? ಸದ್ಯ ಬಿಟ್ಕೊಡಲ್ಲ. ಸದ್ಯ ಹೇಳಿ ನಿಮಗೆ 2-3 ತಿಂಗಳ ಹಿಂದೆನೇ ಹೇಳಿದ್ದೀವಿ. ಅವ್ರನ್ನೂ ಇನ್ನೂ 3-4 ವರ್ಷ ಟ್ರೈನಿಂಗ್ ತೊಗೋಬೇಕು. ತಕ್ಷಣಕ್ಕೆ ಯಾವುದೋ ಒಂದು ಗುರಿ ಇಟ್ಟರೆ ಅದು ಮುಟ್ಲಿಕ್ಕೆ 2-3 ವರ್ಷ ಬೇಕಂತ ಹೇಳಿದ್ವಿ. ಆ ನಿಟ್ಟಿನಲ್ಲಿ ನಾವು ತಯಾರು ಮಾಡ್ತಾಯಿದ್ವಿ. ಆದರೆ ಸಕ್ಸಸ್ ಆಗೋದು ಬಿಡೋದು ಅವ್ರಿಗೆ. ನಾವು ಪ್ರಯತ್ನ ಅಂತ ಮಾಡ್ತೀವಿ. ಅವ್ರು ರಾಜಕೀಯಕ್ಕೆ ಬರಬೇಕು, ರಾಜಕೀಯಲ್ಲಿ ಇರಬೇಕಂತ. ಆದರೆ ಜನರನ್ನ ಆಕರ್ಷಣೆ ಮಾಡೋದು, ಅವ್ರ ಕೆಲಸ ಮಾಡೋದು
ಅವ್ರಿಗೆ ಬಿಟ್ಟಿದ್ದು ಮುಂದಿನ ಅಂದ್ರೆ ಈಗ ಟ್ರೈನಿಂಗ್ ಪೇಡ ಅಥವಾ ಹೇಗೆ ಸರ್? ಹೌದು, ಇದು ಪ್ರೊಫೆಷನಲ್ ಇದೆ. ಪ್ರೊಫೆಷನಲ್ ಪೇಡ್ ಸ್ಟಾರ್ಟ್ ಇದೆ ಸರ್. ಪ್ರೊಫೆಷನಲ್ ಬೋತ್ ಇಬ್ಬರಿಗೂ ಒಬ್ಬರಿಗೆಲ್ಲ ಇಬ್ಬರಿಗೂ ಬೋತ್ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಸರ್ ಅವಶ್ಯಕತೆ ಇದ್ದಾಗ. ಯಾವ್ದ್ರೆ ರಾಹುಲ್ ಅವರು ಮಾಡ್ತಾರೆ, ಡೈಲಿ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ಡೈಲಿ ಒಂದು ವಾರದಲ್ಲಿ ಒಂದು ಸಾರಿ ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ. ನಮ್ಮ ಅನುಭವಗಳನ್ನು ಅವ್ರಿಗೆ ಹೇಳ್ತೀವಿ, ಮತ್ತು ಹೊಸದು ಕಲೀಲಿಕ್ಕೆ ಎಲ್ಲರೂ ಕಳಿಸ್ತೀವಿ, ಎಲ್ಲ ಮಾಡ್ತಾಯಿದ್ದೀವಿ. ಅಂದರೆ ಇಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಬಿಫೋರ್ ಎಲ್ಲ ನಾಲೆಜ್ ಇರಬೇಕಲ್ಲ, ಆ ಥರ ಟ್ರೈನಿಂಗ್ ಕೊಡ್ತಾಯಿದ್ವಿ. ಹೈಜಾಕ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ, ಕಾಂಗ್ರೆಸ್ ನೋಡ್ದು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ. ನಾವ್ಯಾರನ್ನ ಮಾಡಿಲ್ಲ, ನಾವೇನು ಹೈಜಾಕ್ ಮಾಡ್ಯಾರ. ಬಿ ಜೆ ಪಿಯವ್ರ ನಮ್ಮ 17 ಮಂದಿ MLA ಹೈಜಾಕ್ ಮಾಡ್ಯಾರ. ಅವರೇ ಹೇಳ್ತಾರೆ ಸರ್. ಅಲ್ಲ, ಹೈಜಾಕ್ ಹೋದವ್ರು ಯಾರು? ಈಗ 17 ಜನ ನಮ್ಮ MLA ಹೈಜಾಕ್ ಮಾಡಿದವ್ರು ಯಾರು? ಮಧ್ಯಪ್ರದೇಶದಲ್ಲಿ ಮಾಡಿದವ್ರು ಯಾರು? ರಾಜಸ್ಥಾನದಾಗ ಮಾಡಿ ಹಿಂದೆ ಸರಿದಂಥ ಯಾರು? ಮತ್ತು ಬೇರೆ ಬೇರೆ ಸ್ಟೇಟ್ನಲ್ಲಿ ಭಾಳಷ್ಟು ಮಾಡಿದಾರೆ. ಯಾವ ಸ್ಟೇಟು ಉಳಿದಿಲ್ಲ ಅವರು ಬಿ ಜೆ ಪಿಯವ್ರು ಹೈಜಾಕ್ ಮಾಡೋದು. ನಾವಂತಿ ಮಾಡೋದು ಪ್ರಶ್ನೆ ಇಲ್ಲ. ಈಗ ಮಾಡಿದಾರ ಅವರೇ, ಬಿ ಜೆ ಪಿಯವ್ರು ಮಾಡ್ತಾರೆ. ನಾವೇನು ಮಾಡತ್ತಿಲ್ಲ ಜನರು. ಅದಕ್ಕೆ ನೀವು ಉತ್ತರ ಕೊಡ್ಬೇಕಲ್ಲ, ನಾವು ಯಾಕೆ ಉತ್ತರ ಕೊಡ್ಬೇಕು? ಈಗ ನೀವು ಹೇಳ್ಬೇಕದ. ಮತ್ತು ಈಗ ಅವ್ರು ಇದ್ದೀಯ ಯಾವ ಪಕ್ಷದಾಗಿದ್ರೆ ಎಲ್ಲಿ ಹೋದ್ರೆ ಅವ್ರೆ? ಮಧ್ಯಪ್ರದೇಶಕ್ಕಾಗಿದೆ, ಬೇರೆ ಬೇರೆ ಸ್ಟೇಟ್ಗಳೆಲ್ಲ ಆಗಿದೆ. ಬಿ ಜೆ ಪಿ ಅವ್ರು ಮಾಡ್ತಾರೆ, ನಾವು ಮಾಡೋಲ್ಲ. ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೀತಾ ಇದೆ. ಅವ್ರು ಸರ್ಕಾರ ಸ್ಪಂದನೆ ಮಾಡ್ಬೇಕಲ್ರಿ, ಮಾಡ್ತಾನೆ ಇಲ್ಲ. ಅವ್ರು ಏನು ಹುಡುಗಾಟಿಕೆ ಮಾಡ್ತಿದ್ದಾರೆ ರೈತರ ಜೊತೆ. ಪಾಕಿಸ್ತಾನ ಮಾಜಿ ಪ್ರಧಾನಿ ಅವ್ರದ್ದು ಹುಟ್ಟುಹಬ್ಬಕ್ಕೆ ಮೋದಿ ಅವರು ಶುಭಾಶಯ ಕೊಡ್ತಾರೆ. ಇವ್ರಿಗೇನು ಕೋರಲ್ಲ, ಇವ್ರ ಬಗ್ಗೆ ಮಾತು ಎತ್ತಾ ಇಲ್ಲ. ಮಾಡಬೇಕು. ಅಲ್ಲೇ ಪಕ್ಕದಲ್ಲೇ ದಿಲ್ಲಿಯಾಗ ಸ್ಟ್ರೈಕ್ ಮಾಡ್ತಾರೆ. ಈಗಾಗಲೇ ಹೇಳಿದ್ವಿ, ಹೋಗಬೇಕು, ಅವ್ರ ಜೊತೆ ಮಾತುಕತೆ ಮಾಡಬೇಕು. ಸಂಧಾನದ ಮೂಲಕ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ನಾವು ಹೇಳಿದ್ದೀವಿ. ಅದನ್ನು ಮಾಡಬೇಕು. ಈಗ ವಾರ ಪ್ರಧಾನಮಂತ್ರಿಗಳು ಆ ಕಡೆ ಗಮನ ಹರಿಸ್ಬೇಕು. ಕಾಂಗ್ರೆಸ್ ಸೇರಿದಂತೆ ಅದರ್ ಪಾರ್ಟಿಯವರು ಸಪೋರ್ಟ್ ಮಾಡಿದ್ದಕ್ಕೆ ಇದು ರಾಜಕೀಯ ಪ್ರೇರಿತ ಅನ್ನೋ ಬಣ್ಣ ಕಟ್ತಾ ಇದೆ. ಇಲ್ಲ, ನಮಗೂ ಆ ರೈತರಿಗೆ ಏನೂ ಸಂಬಂಧ ಇಲ್ಲ. ಅದು ಆಲ್ ಪಾರ್ಟಿ ಇದೆ ಇರೋದು. ಆ ರೈತ ಸಂಘಟನೆಗೆ ನಮ್ಮ ಮಾತು ಕೇಳಿ ಅವರೇ ಸ್ಟ್ರೈಕ್ ಮಾಡ್ತಾ ಇಲ್ಲ. ಆ ಬಿಲ್ಲಿಂದ ಅವ್ರಿಗೆ ನೋವಾಗಿದೆ, ತೊಂದರೆ ಆಗ್ತಿದೆ ಅಂತ ತಿಳಿದು ಅವ್ರು ಸ್ಟ್ರೈಕ್ ಮಾಡ್ತಿದ್ದಾರೆ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹರಿಯಾಣದ ಯಾವ ಸರ್ಕಾರ ಇದೆ ಅವ್ರದ್ದೇ ಇದೆ, BJP ಸರ್ಕಾರ ಇದೆ. ಪಂಜಾಬ್ನಲ್ಲಿ ನಮ್ಮದು ಇದೆ. ಹರಿಯಾಣದಾಗ ಜಾಸ್ತಿ ಇನ್ವಾಲ್ವ್ ಇದ್ದಾರೆ. ಸೊ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಅವ್ರು ತಮ್ಮ ಸ್ವಪ್ರೇರಣೆಯಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ. ಅದಷ್ಟು ಪ್ರಧಾನಮಂತ್ರಿಗಳು ಬೇಗ ಸ್ಪಂದನೆ ಮಾಡಬೇಕಿರೋದು ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಅಂತ ಹೇಳಿದ್ದೀವಿ. ಈಗ ಕೂಡ ಅದನ್ನೇ ಮಾಡ್ತಿದ್ದಾರೆ. ಅವರ ಅದಕ್ಕೆ ಜನರ ತಕ್ಕ ಉತ್ತರ ಚುನಾವಣೆ ಟೈಮ್ನಾಗ ಕೊಡ್ತಾರೆ ಅಷ್ಟೇ. ಅಲ್ಲಿ 15ರ ಬಳಿಕ ಯಡಿಯೂರಪ್ಪ CM ಆಗಿರಲ್ಲ ಅಂತ ನಿಮ್ಮ ಅಧ್ಯಕ್ಷರು ಹೇಳಿದ್ದಾರೆ ಸರ್. ನಿಮ್ಮದು ಆ ರೀತಿ ಇಲ್ಲ, ನಾವು ಹೇಳಿ ನಮ್ಮದು ವೈಯಕ್ತಿಕವಾಗಿ ಅವ್ರು ಯಾರಿದ್ರು ಬಿಟ್ಟರು ನಮಗೇನು ಸಂಬಂಧ ಇಲ್ಲ. ಯಾರು ಯಡಿಯೂರಪ್ಪ ಇದ್ರು ಅದೇ ಹೋರಾಟ ಮಾಡ್ಬೇಕು, ನಾವು ಇಲ್ಲದಿದ್ರು ಅದೇ ಹೋರಾಟ ಮಾಡಬೇಕು. ಬೆಳಗಾವಿ ಜಿಲ್ಲೆ ಸುಪ್ರೀಂ ಕೋರ್ಟ್ ಕೇಸು ಅಂತ ಹೋರಾಟಗಾರ ಹೇಳ್ತಾರೆ. ಎಲ್ಲ ಅದಕ್ಕೆ ಏನು ಸಂಬಂಧ ಅದೇನು, ಅದಕ್ಕೂ ಸಂಬಂಧ ಇಲ್ಲ. ಕೋರ್ಟ್ಗೆ ಜಿಲ್ಲಾ ವಿಭಜನೆಗೆ ಏನು ಸಂಬಂಧ ಇಲ್ಲ. ಮಾಡಲೇಬೇಕು. ಭಾಳ ದೊಡ್ಡ ಜಿಲ್ಲೆ ಇದೆ, ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಆಗಲೇ ಇಲ್ಲ, ಕೋರ್ಟ್ದಿಂದ ಇಲ್ಲ, ಅದು ರಾಜಕೀಯ ಇಚ್ಛಾಶಕ್ತಿಯಿಂದ ವಾಪಸ್ ಪಡೆದಿದ್ರು. ಅದಕ್ಕೇನು ಕೋರ್ಟ್ದು ಅಂತೇನಿಲ್ಲ. ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರೋದೇನಂತಂದ್ರೆ, ಮೊದಲು ತಾಲೂಕುಗಳ ವಿಂಗಡಣೆ ಏನಿದೆ, ಹೊಸ ತಾಲೂಕು ರಚನೆ ಆಗಲಿಲ್ಲ, ಅದಾದ ನಂತರ ಈಸಿ ಆಗುತ್ತೆ. ಅದೇ ಒಂದು ತಾಂತ್ರಿಕ ಕಾರಣದಿಂದಾಗಿ ಚಿಕ್ಕೋಡಿ ಮತ್ತು ಗೋಕಾಕ್ ವಿಭಜನೆ ಆಗೋದು ನಿಂತಿದೆ. ಇನ್ನೊಂದು 3-4 ತಿಂಗಳಲ್ಲಿ ಇದನ್ನೆಲ್ಲ ಸರಿ ಮಾಡ್ತೀವಿ. ಮಾಡಲಿ, ಅವಾಗಾರ ಮಾಡಲಿ. 3 ತಿಂಗಳ ನಂತರ ಮಾಡಲಿ, ಯಾರು ಬೇಡ. ಅವ್ರು ಹೆಂಗೆ ಯಾವ ಡೈರೆಕ್ಷನ್ ಹೋಗ್ತಾರೆ ಒಯ್ಲಿ. ನಮಗೆ ಜಿಲ್ಲಾ ಆದ್ರೆ ಸಾಕು. ತಾಲೂಕಾರ ಮಲ್ ಮಾಡ್ರಿ, ಜಿಲ್ಲಾರ ಮಲ್ ಮಾಡ್ರಿ, ಯಾವ್ದು ಮಾಡ್ತಾರೆ ಮಾಡ್ರಿ. ಜಿಲ್ಲಾ ಆದ್ರೆ ಸಾಕು ನಮ್ಗೆ. ಯಾವುದ್ರೆ ಹೌದು, ಖಂಡಿತ ಇದು ಆಗಲೇಬೇಕು. ಯಾಕಂದರೆ ಈಗಾಗಲೇ 5 ಲಕ್ಷ ಮತದಾರ ಇರಬೇಕು. ಮೋಸ್ಟ್ಲಿ 7 ಲಕ್ಷ ಜನಸಂಖ್ಯೆ ಏನಿದೆ. ಇದು 2 ಏನು 3 ಆದರೂ ತೊಂದರೆ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡದಾಗಿದೆ. ಯಾಕಂದರೆ ಎಲ್ಲರಿಗೂ ಭಾಳ ಒತ್ತಡ ಇದೆ ಕೆಲಸಕ್ಕೆ. ಸೊ ನನ್ನ ಲೆಕ್ಕಲೇ 3 ಆದರೆ ಓಕೆ. 2 ಅಂತಿ ಮಿನಿಮಮ್, ನಾರ್ತ್ ಸೌತು 3 ಆದರೂ ತೊಂದರೆ ಇಲ್ಲ. ಯಾಕಂದರೆ ಭಾಳ ದೊಡ್ಡ ತಾಲೂಕಿದೆ ಇದು. ಗ್ರಾಮ ಪಂಚಾಯತ್ ಚುನಾವಣೆ ಫಲಿತಾಂಶ ಬಂದರೂ ಗ್ರಾಮಗಳಲ್ಲಿ ಹೊಡೆದಾಟ ನಿಲ್ತಾ ಇದೆ. ತುಕ್ಕನಟ್ಟಿ ಗ್ರಾಮದಲ್ಲಿ ಟಾಯ್ಲೆಟ್ ಗಿಲೆಟ್ ಎಲ್ಲ ಕೆಡಿದಾರೆ ಅವರು. ಹಳಬ್ರೆಲ್ಲ ಹೊಸ ಟೀಮ್ ಸೋಲಿಸಿದೆ ಅಲ್ಲಿ. ಸೊ ಹಿಂಗಾಗಿ ಅವರು ಹಳೆ ಟಾಯ್ಲೆಟು ಅದು ಇದೆಲ್ಲ ಸೋಲಿಸಿದ್ದಾರೆ. ಸ್ವಲ್ಪ ಇದ್ದೇ ಇರ್ತೈತೆ, ಏನು ಮಾಡ್ಲಿಕ್ಕಾಗಲ್ಲ. 2-3 ದಿವಸ ಅದು ಸ್ವಲ್ಪ ಇದ್ದೇ ಇರ್ತೈತೆ. ಅದು 2-3 ದಿವಸ ಯಾರೇ ಗೆದ್ದವರೆಲ್ಲ ಕಾಂಗ್ರೆಸ್ನವರು. ಅದು ಹಳೆ ಟೀಮ್ ಎಲ್ಲ ಸೋಲಿಸಿದ್ದಾರೆ ಅವರು, ಹಳಬನ್ನು. ಹಿಂಗಾಗಿ ಗೊತ್ತಿಲ್ಲ ಯಾರು ಮಾಡಿದ್ದಾರೆ. ಒಟ್ಟು ಆಗಿದೆ. ಇದೇನೋ ಟಾಯ್ಲೆಟ್ಸ್ ಧ್ವಂಸ ಮಾಡೋದು
ತೊಂದರೆ ಕೊಡ್ದ ನೀರು ಸ್ಟಾಪ್ ಮಾಡೋದು ಆಗಿದೆ. ಯಾರು ಹೊಸವ್ರು ಮಾತ್ರ ಹಳಬ ಸೋಲಿಸಿ 20 ವರ್ಷದಿಂದ ಏನಿದ್ರೆ ಸೋಲಿಸಿದ್ದಾರೆ. ಬಂದಿವೆ ಈಗಲೇ ಪೊಲೀಸರೆಲ್ಲ ಅಲ್ಲಿ ಬಂದೋಬಸ್ತಿ ಮಾಡಿದ್ದಾರೆ. ಗ್ರಾಮೀಣ ಕ್ಷೇತ್ರದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಏನು ಕಾಂಗ್ರೆಸ್ಗೆ ಮತ ಬರುತ್ತಲ್ಲ ಅದು ಸಾರ್ವತ್ರಿಕ ಚುನಾವಣೆಗಳಲ್ಲಿ ಯಾಕೆ ಬರಲ್ಲ ಅಂತ ಬೇರೆ ಬೇರೆ ನೋಡಿ ಹೇಳಿದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ನೋಡೋದ್ರಷ್ಟೇ ಬೇರೆ, ZP ಬೇರೆ, MP ಬೇರೆ ಮತ್ತು MLA ಬೇರೆ. 4 ಚುನಾವಣೆ 4 ಬೇರೆ. ಕೆಲವು ಸಾರಿ ಪಕ್ಷದ ಮೇಲೆ ಆಗ್ತಿದೆ, ಕೆಲವು ವ್ಯಕ್ತಿಗತ ಇದ್ರ ಮ್ಯಾಗ ಆಗ್ತದೆ. ಆದರೆ 4 ಎಲೆಕ್ಷನ್ 4 ದಿಕ್ಕು ಬೇರೆನೇ ಇರ್ತದೆ. ಈಗ ಒಂದಕ್ಕೊಂದು ಹೋಲಿಸ್ಲಿಕ್ಕೆ ಆಗೋಲ್ಲ. ಲೋಕಸಭಾ ಟಿಕೆಟ್ ಇನ್ನೂ ಫೈನಲ್ ಇಲ್ಲ ರೀ, ಇನ್ನೂ 2-3 ದಿವಸ ಮೀಟಿಂಗ್ ಮಾಡ್ತೀರಿ. ಮಾಡ್ಬೇಕಂತ ಇಲ್ಲೇ ಮಾಡ್ತೀವಿ. ಯಾರು ನೀವು? ನಾವೇ ಮಾಡ್ತೀವಿ. ನಾವು 8 ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟವ್ರು ಅಷ್ಟೇ ಕೊಡ್ತೀವಿ. ಆ ಮೇನ್ ಕಮಿಟಿ ಬರೋಲ್ಲ ರೀ ನಮಗೆ. ಈ